ದುರ್ಯೋಧನ, ಬಾರೈ ವೀರನೆ ಬಾಸುರ ತೇಜನೆ, ಬಾರೈ ವೀರನೆ ಬಾಸುರ ತೇಜನೆ. ಗೌಡ್ರ ಮಗ ಬಂಗಾರಿ. ಸಂತಸವಾಯಿತು ನಿನ್ನನು ನೋಡಿ, ಸಂತಸವಾಯಿತು ನಿನ್ನನು ನೋಡಿ. ಏಕತಾಯಿಯ ಮಕ್ಕಳ ತರದೆ, ಏಕತಾಯಿಯ ಮಕ್ಕಳ ತರದೆ ಒಂದುಗೂಡುತ್ತಾ ಬಾಳುವ ನಾವು, ಒಂದುಗೂಡುತ್ತಾ ಬಾಳುವ ನಾವು. ಬಾರೈ ವೀರನ ಬಾಸುರ ತೇಜನೆ, ಸಂತಸವಾಯಿತು ನಿನ್ನನು ನೋಡಿ. ಭಲೇ ಭೀಮಸೇನ ಭಲೇ. ದುರ್ಯೋಧನ, ನಿನ್ನನ್ನು ಕಂಡು ನನ್ನ ಮನಸ್ಸು ಚಂದ್ರನನ್ನು ಕಂಡ ಹಬ್ಬುದಿಯಂತೆ ಉಕ್ಕಿ ಸಂತೋಷವಾಯಿತು. ನಾವು ನೀವು ಒಂದೇ ರಕ್ತ ಸಂಬಂಧವಾದ ಬಂಧುಗಳು, ನಮಗೂ ನಿಮಗೂ ಆಶ್ಚರ್ಯವೇಕೆ? ದುರ್ಯೋಧನ, ಹೇಮ ದುರ್ಯೋಧನನು ನಿನ್ನ ನುಡಿಯ ಕೇಳುತ್ತೆ. ದುರ್ಯೋಧನ, ಹೇಮ ದುರ್ಯೋಧನ ನಿನ್ನ ನುಡಿಯ ಕೇಳುತ್ತೆ. ಅರಳಿತು ಎನ್ನಯ ಹೃದಯದ ಕಮಲ. ದುರ್ಯೋಧನ, ಹೇಮ ಬಂಧುಗಳ ಭಾವಿಸಿ ನಿನ್ನಂ ನೋಡಿ, ಬಂಧುಗಳ ಭಾವಿಸಿ ನಿನ್ನಂ ನೋಡಿ ಹರ್ಷವಾಯಿತು ಎನ್ನಯ ಮನಕ್ಕೆ. ಸಾರ್ಥಕವಾಯಿತು ದುರ್ಯೋಧನ, ಸಾರ್ಥಕವಾಯಿತು. ನಿನ್ನ ಜ್ಞಾನದೇವನು ಪೂರ್ಣಚಂದ್ರನಂತೆ ಸಾರ್ಥಕವಾಯಿತು. ದುರ್ಯೋಧನ, ಸಾರ್ಥಕವಾಯಿತು. ನಿನ್ನ ಜ್ಞಾನದೇವನು ಪೂರ್ಣಚಂದ್ರನಂತೆ ಜನಿಸಿದನು. ದುರ್ಯೋಧನ, ಭೀಮಸೇನ, ಇದಲ್ಲವೇ ಬಂಧುಗಳ ಪ್ರೇಮ? ಇದಲ್ಲವೇ ಬಂಧುಗಳ ಸಂತೋಷ? ಹೌದು ಮಾವ, ಹೌದು. ಮುತ್ತನ್ನು ಕಸದಲ್ಲಿ ಹೂಳಿಟ್ಟರೂ ಅದು ಕೆರಳರದು, ಬಂಗಾರವನ್ನು ಬಯಲಲ್ಲಿ ಬಿಸಾಡಿದರು ಅದರ ಬೆಲೆಯು ಕಡಿಮೆಯಾಗಲಾರದು. ಅದರಂತೆ ಒಂದೇ ರಕ್ತ ಸಂಬಂಧವಾದರೂ ಎಷ್ಟೇ ವಿಷವಿದ್ದರೂ ಅದರ ಪ್ರೇಮ ಹೇಳತೀರದು. ಕೇಳೈ ಕಲಿ ಭೀಮನೆ, ಕೇಳೈ ಕಲಿ ಭೀಮನೆ, ನಮ್ಮಯ ಬಾಗಿ ಸಾಟಿಯ ಜಗದಿ, ನಮ್ಮಯ ಬಾಗಿ ಸಾಟಿಯ ಕೇಳೈ ಕಲಿ ಭೀಮನೆ. ನಾವೆಲ್ಲ ಒಂದಾಗಿ ಹೋದರು ಜಗದಳು, ನಾವೆಲ್ಲ ಒಂದಾಗಿ ಹೋದರು ಜಗದ, ಭಯಕೊಂಡು ಶತ್ರುಗಳು ದಿಕ್ಕೆಟ್ಟಿ ಓಡುವರು, ಭಯಕೊಂಡು ಶತ್ರುಗಳು ದಿಕ್ಕೆಟ್ಟಿ ಓಡುವರು. ಕೇಳೈ ಕಲಿ ಭೀಮನೆ, ನಮ್ಮಯ ಬಾಗಿ ಸಡಿಯ ಜಗದಿ, ಕೇಳೈ ಕಲಿ ಭೀಮನೆ. ಭೀಮಸೇನ, ದುಶ್ಯಾಸನ, ನಮ್ಮ ಜೊತೆ ವನಭೋಜನ ಮಾಡಬೇಕು. ಕುಳಿತುಕೋ, ಸಂತೋಷದ ಊಟ ಮಾಡೋಣ. ಬಾಪು ದುಶ್ಯಾಸನ, ಬಾಪು. ನಿಮ್ಮಂತ ಬಂಧುಗಳನ್ನು ಪಡೆಯಬೇಕಾದರೆ ಯಾವ ಜನ್ಮದಲ್ಲೂ ಸಾಧ್ಯವಿಲ್ಲ. ಬನ್ನಿರಿ, ಕುಳಿತುಕೊಳ್ಳಿ. ಸಗುನಿ, ದುರ್ಯೋಧನ, ಬೇಗ ಬೇಗ ಊಟವನ್ನು ಬಡಿಸಿ ಭೀಮನಿಗೊಂದು ಕಜ್ಜಾಯದ ಬುತ್ತಿಯನ್ನು ಕೊಡಿ. ಸಂತೋಷವಾಗಿ ಊಟ ತಗೊಳ್ಳಿ. ನಾನೇ ಬಡಿಸುತ್ತೇನೆ. ಊಟ ಮಾಡು ಭೀಮಸೇನ, ಊಟ ಮಾಡು. ಮಾವ, ಮಾವ,
ಕಜ್ಜಾಯವೆಂದರೆ ನನಗೆ ಪರಮಾಮೃತ ಮಾವ, ಪರಮಾಮೃತ ಮಾವ. ಬಡಿಸಿರಿ ಮಾವ, ಬಡಿಸಿರಿ. ಊಟ ಮಾಡು ಊಟ ಮಾಡು ಊಟ ಮಾಡು. ಆಹಾ ಆಹಾ, ಛೇ ಪಾಪಿಗಳ, ನಿಮ್ಮ ಮೋಸಕ್ಕೆ ಸಿಲುಕಿ ನಾನು 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 ನಾಶ ಹೋಗಬೇಕಾಯಿತೆ. ನನ್ನ ಬಂಧುಗಳನ್ನು ದೂರ ಮಾಡಿ ನನ್ನನ್ನು ನನ್ನನ್ನು ಸಂಧಾನದಿಂದ ಕರೆತಂದು ವಿಷ ಭೋಜನ ಮಾಡಿಸಿದ್ದೀರಾ, ವಿಷ ಭೋಜನ ಮಾಡಿಸಿದ್ದೀರಾ. ಏನು ಮಾಡಲಿ, ಏನು ಮಾಡಲಿ? ನನಗೆ ಶಕ್ತಿ ಇದ್ದರೆ ಬಿಸಿ ರಕ್ತವನ್ನು ಕಚ್ಚಿ ಹೀರ್ತಿದ್ದೆ. ಆದರೆ ನನಗೆ ಶಕ್ತಿಯು ಕಡಿಮೆ ಆಯಿತು, ಕಡಿಮೆ ಆಯಿತು. ಅಣ್ಣ ಅಣ್ಣ, ಧರ್ಮರಾಜ, ವಾಸುದೇವ. ದುರ್ಯೋಧನ, ಶತ್ರುವು ಬಿದ್ದನು, ಮುಖ ನೋಡಬೇಡಿ. ಬೇಗ ಹೋಗಿ ಕಾಳ ಸರ್ಪವನ್ನು ತಂದು ಈತನ ಕೈಕಾಲುಗಳನ್ನು ಕಟ್ಟಿ ಸಮುದ್ರಕ್ಕೆ ಎತ್ತಿ ಬಿಸಾಡಿರಿ. ಪುಂಡ ಭೀಮ, ಸಾಯುವಾಗಲೂ ಗಂಡೆದೆಯ ಗುಂಡಿಗೆ ಇನ್ನೆಲ್ಲಿ ನಿನಗೆ ಜೀವದಾನ? ಆ ಮೃತ್ಯುವೇ ಬಂದರು ನೀನಿನ್ನು ಬದುಕುಳಿಯಲಾರೆ. ನಿನಗೆಲ್ಲಿ ಇನ್ನು ಜೀವದಾನ? ದುಶ್ಯಾಸನ, ಹೇಳಿದುಕೋ, ಇವನನ್ನು ಸಮುದ್ರದಲ್ಲಿ ಬಿಸಾಡೋಣ. ಆಗಬಹುದು. ಹಲೋ ಭೀಮ, ಒಬ್ಬನಿಂದ 100 ಜನಕ್ಕೆ ಬಂದರು ಆಗಿತ್ತು. ಈಗ ನಿನ್ನ ಧೈರ್ಯ ಇದ್ದರೆ ಯುದ್ಧಕ್ಕೆ ಸಿದ್ಧರಾಗು. ಸಿದ್ಧನಾಗುವುದು ಇನ್ನೆಲ್ಲಿ ದುಶ್ಯಾಸನ? ಇನ್ನೆಲ್ಲಿ? ಆತನು ಆಗಲೇ ಯಮಲೋಕಕ್ಕೆ ಹೊರಟೇ ಹೋದನು. ಹೋಗೋಣ. ಮಾವ ಸಕುರಿ, ಇನ್ನೊಬ್ಬನ ಬೆಂಬಲವು 1000 ಸಿಂಹಕ್ಕೆ ಬಲವಾಯಿತು. ಹೋಗೋಣ, ನಡೆಯಿರಿ, ಹೋಗೋಣ. ನಡೆಯಿರಿ, ನಡೆಯಿರಿ, ನಡೆಯಿರಿ. ನಡೆಯೋ ಮೂರ್ಖ, ನಡೆ ನಡೆ, ನಡೆಯೋ ಕುರುಕುಲದ ಕೀಟವೇ, ನಡೆ. ಭೀಮಸೇನನಿಗೆ ವಿಷ ಭೋಜನವಾಯಿತೆಂದು ತಿಳಿದೆಯಾ ಮೂಢ? ವಿಷವನ್ನು ಪಾನ ಮಾಡಿದ ಶಿವನು ಪಾಂಡವರನ್ನು ಕಾಪಾಡಲು ಪರಮಾತ್ಮನನ್ನು ಕಳಿಸಿರುವನು. ನಾನು ನಿನ್ನ ವಿನಾಶಕ್ಕಾಗಿ ಒಂದೊಂದೇ ಬಾಣಗಳನ್ನೇ ಜೋಡಿಸುತ್ತಿದ್ದೇನೆ, ಒಂದೊಂದೇ ಬಾಣಗಳನ್ನೇ ಜೋಡಿಸುತ್ತಿದ್ದೇನೆ. ಪರಮಾತ್ಮ, ನಾನು ಮಾಡಿದ ಅಪರಾಧವನ್ನು ಮನ್ನಿಸು ದೇವ. ಪರಮಾತ್ಮ, ನಾನು ಮಾಡಿದ ಅಪರಾಧವನ್ನು ಮನ್ನಿಸು ದೇವ. ನ್ಯಾಯದ ಪಥದೊಳು ಪರೀಕ್ಷಿಸಿ ಜನರ ಕಾಯವು ಸ್ಥಿರವಲ್ಲ. ನ್ಯಾಯದ ಪಥದೊಳು ಪರೀಕ್ಷಿಸಿ ಜನರ ಕಾಯವು ಸ್ಥಿರವಲ್ಲ. ಭಕ್ತರ ಕಷ್ಟವ ಪರಿಹರಿಸುವೆನು, ಭಕ್ತರ ಕಷ್ಟವ ಪರಿಹರಿಸುವೆನು. ಲೋಕಾಂತದ ಸೌಖ್ಯ ನೀಡುವೆನು.
ಲೋಕಾಂತದ ಸೌಖ್ಯ ನೀಡುವೆನು ನ್ಯಾಯದ ಪಥದೊಳು ಪರೀಕ್ಷಿಸಿ ಜನರ ಕಾಯವು ಸ್ಥಿರವಲ್ಲ. ಶಕುನಿ, ಪರಮಾತ್ಮ. ಹೇಗೆ ನಡೆಯುತ್ತಿದೆ ನಿನ್ನ ನಟನೆಗಳು? ದೇವ, ನಿನ್ನ ನಾಟಕದಲ್ಲಿ ನಾನು ಪಾತ್ರಧಾರಿ, ನೀನು ಸೂತ್ರಧಾರಿ. ನಿನ್ನ ಅನುಗ್ರಹವಿಲ್ಲದೆ ನಾನು ಏನು ಮಾಡಲು ಸಾಧ್ಯವಿಲ್ಲ ಪರಮಾತ್ಮ. ಭೀಮನಿಗೆ ವಿಷಭೋಜನವಾಯಿತು, ನಿನಗೀಗ ಕರುಣೆಯೂ ಬಂದಿತ್ತೆ. ನಾನು ನಿನ್ನ ಭಕ್ತನಲ್ಲವೇ ಪರಮಾತ್ಮ. ಕುರುದೇವತೆಯ ಮಾಯಾ ಮಂದಿರದ ಸೆರೆಯ ಬಂಧನದಲ್ಲಿ ಕುರಿಗಳನ್ನು ಬಲಿ ಮಾಡಿದಂತೆ ನನ್ನ ಕಣ್ಣಾರ ನನ್ನ ಬಂಧುಗಳನ್ನು ಹತ ಮಾಡಿಸಿದನು ಈ ಪಾತಕಿ ದುರ್ಯೋಧನ. ದೇವ, ನೀನು ಮನ ಮಾಡಿ ಈ ಕುರು ಮಾರ್ಬಲಕ್ಕೆ ಅಘೋರವಾದ ಮಾರಿಯನ್ನು ಸೃಷ್ಟಿಸು ದೇವ. ಆ ಬರಸಿಡಲ ಘಾತಕ್ಕೆ ಕಡಿದು ಕೆಡಗಲಿ ಈ ಕುರುಕುಲದ ರಾಶಿಯನ್ನು. ಶಾಂತನಾಗು ಮಿತ್ರ, ಶಾಂತನಾಗು. ತಳಹದಿಯು ಕೊನೆಗಾಣಿಸದೆ ತೊಲೆಗಳನ್ನು ಏರಿಸಲಾಗದು. ಅದರಂತೆ ನಿನ್ನ ಬಂಧುಗಳ ರಕ್ತ ಮಾಂಸವೇ ಅದಕ್ಕೆ ತಳಹದಿಯಾಯಿತು. ಭೀಮನ ವಿಷ ಭೋಜನವೇ ಅದಕ್ಕೆ ಗೋಡೆಗಳಾದವು. ಮುಂದೆ ನಡೆಯುವ ಲಾಕ್ಷಾಗೃಹ ದಾನವೇ ಮೇಲಿನ ತೊಲೆಗಳು. ಕಪಟ ವ್ಯೂತವೇ ಮೇಲಿನ ಚಾವಣಿಯು. ಶಕ್ತಿಯ ವಸ್ತ್ರಾಪಹರಣವೇ ಆ ಗೃಹದ ದ್ವಾರ ಬಾಗಿಲು. ಶಕುನಿ, ಶಕುನಿ, 100 ಜನ ಕೌರವರನ್ನು ಕೊಂದು ಅರ್ಪಿಸುವ ಅರ್ಚಕರೇ ಭೀಮಾರ್ಜುನರು. ಹಾಗಾಗಿ ನೀನು ಇದಕ್ಕಾಗಿ ಚಿಂತೆ ಮಾಡಬೇಡ ಶಕುನಿ. ನಾನೀಗಲೇ ಸಮುದ್ರ ಪಾಲಾಗಿರುವ ಭೀಮಸೇನನನ್ನು ರಚಿಸಲು ಹೋಗುವೆನು. ನೀನಿನ್ನು ಹೋಗಿ ಬಾ ಕಳಿಂಗಾಧಿಪತಿ. ಆಗಬಹುದು ಪರಮಾತ್ಮ. ಈ ಕುರುಕುಲವ ನಾಶಪಡಿಸಲು ಬಿಡದೆ ಸಾಧಿಸುವೆ ನಾ ಚಲವ. ಈ ಕುರುಕುಲವ ನಾಶಪಡಿಸಲು ಬಿಡದೆ ಸಾಧಿಸುವೆ ನಾ ಚಲವ. ಬಿಡದೆ ಸಾಧಿಸುವೆ ನಾ ಚಲವ. ಬಿಡದೆ ಸಾಧಿಸುವೆ ನಾ ಚಲವ. ಗರ್ವದಿ ಮೆರೆಯುವ ದುರುಳ ಕೌರವರ ಬಲಿಯ ಕೊಡಿಸುವೆ ಭೀಮನಗದೆಯೋಳು. ಬಲಿಯ ಕೊಡಿಸುವೆ ಭೀಮನಗದೆಯೋಳು. ಈ ಕುರುಕುಲವ ನಾಶಪಡಿಸಲು ಬಿಡದೆ ನಾ ಚಲವ. ಬಿಡದೆ ಸಾಧಿಸುವೆ ನಾ ಚಲವ. ಬಿಡದೆ ಸಾಧಿಸುವೆ ನಾ ಚಲವ. ವಸಂತ ಮಾಸದಿ ಹೊಸ ರಾಗಮನದಲ್ಲಿ ತಂಗಾಳಿಯಲ್ಲಿ ಸಂಗೀತ ಕೇಳಿ ಸಂತಸ ಪಡುತ್ತಿದೆ ಬಾನಾಡಿಯಳು. ವಸಂತ ಮಾಸದಿ ಹೊಸ ಬಾನವು ಕೋಗಿಲೆ ಮುಗಿಲಿಗೆ ಹಾರಲೆ. ಬಾನವು ಕೋಗಿಲೆ ಮುಗಿಲಿಗೆ ಹಾರಲೆ. ನಿಮ್ಮನ ಸೇರಲೆ ಸೇರಿನ ಹಾಡಲೆ.
ಹಲೋ, ದಯವಿಟ್ಟು ಬಾಯಿಬೀಗ ಹಾಕೊಂತಾರೆಲ್ಲ ಊಟಕ್ಕೆ ಬರಬೇಕು ಅಂತ ಕೇಳ್ಕೊತಿದ್ರಿ. ಆಹಾ, ಇಲ್ಲಿರುವ ಈ ರಾಜಕುಮಾರ ಅಂದವನ್ನು ನೋಡಿದರೆ ನನಗೆ ಬಹಳ ಆನಂದವಾಗುತ್ತಿರುವುದಲ್ಲ. ಅಯ್ಯೋ, ಯಾರೋ ಪಾಪಿಗಳು ವಿಷಪಾಶಾನ ಮಾಡಿ ಪಾರಂಗದ ಸಮುದ್ರಕ್ಕೆ ತಳ್ಳಿದವರಲ್ಲ. ಇರಲಿ, ನನ್ನ ಬಳಿ ಇರುವ ಅಮೃತವನ್ನು ಉಣಿಸಿ ಸ್ವಲ್ಪ ಮರೆಯಾಗುವೆನು. ನಾನು ಈಗ ಎಲ್ಲಿರುವೆನು? ಇದೇನು ಲೋಕವೋ, ಆಕಾಶವೋ, ಪಾತಾಳವೋ? ನನಗೆ ಒಂದು ತಿಳಿಯದು. ನಾಗಲೋಕ. ಯಾರು ಮಾತನಾಡಿದವರು? ಯಾರು ಮಾತನಾಡಿದವರು? ಧೈರ್ಯವಾಗಿ ಹೇಳು. ನೀನೇಕೆ ಅಗೋಚರವಾಗಿರುವೆ? ಬಾ ಬಾ, ನನ್ನ ಎದುರು ನಿಂತು ಮಾತನಾಡು. ಧೈರ್ಯವಾಗಿ ಬಾ. ನಿನ್ನೊಡನೆ ಮಾತನಾಡಲು ನನಗೆ ಭಯವಿಲ್ಲ, ಏಕೆಂದರೆ ನಾನು ನಾಗಕನ್ನಿಕೆ. ಅಬ್ಬಾ, ಏನು ರೂಪು, ಏನು ಸೌಂದರ್ಯ! ಗಂಧರ್ವ ಕನಿಯಂತೆ ಶೋಭಿಸುತ್ತಿರುವ ನೀನು ಯಾರು ಸುಂದರಿ? ನೀನು ಯಾರು? ಮನೋಹರ, ನನ್ನ ಹೆಸರು ಕಲಾವತಿ ಎಂದು. ನಾನು ನಿಮ್ಮನ್ನು ಕಂಡೊಡನೆ ಲಗ್ನವಾಗಬೇಕೆಂದು ಇಚ್ಛಿಸಿರುವೆನು. ನಿಮ್ಮನ್ನು ವಿಷವಿಂದ ಅಮೃತವನ್ನು ಉಣಿಸಿ ನಿಮ್ಮನ್ನು ಕಾಪಾಡಿದ ನನ್ನನ್ನು ಸಂತೋಷಪಡಿಸಬೇಕೆಂದು ಕರ ಮುಗಿದು ಬೇಡಿಕೊಳ್ಳಲು. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಸ್ವಾಮಿ? ನಾಗಕನಿಕೆ, ನನ್ನ ಭಾಗ್ಯದ ಜ್ಯೋತಿಯನ್ನು ಬೆಳಗಿಸುವ ನಾಗರತ್ನ ಮಾಲೆಯು ನನಗೆ ದೊರಕಿದಾಗ ನಾನು ಅದನ್ನು ತಿರಸ್ಕರಿಸಲು ಸಾಧ್ಯವೇ ಪ್ರಿಯತಮೇ? ಸಾಧ್ಯವೇ? ಬಾ ಪ್ರಿಯತಮೇ, ಬಾ. ಅನುರಾಗದ ಅಲೆಯಲ್ಲಿ ನಲಿಯೋಣ. ಬಾ ಪ್ರಿಯೇ. ಹಾಗೆ ಆಗಲಿ ಪ್ರಾಣೇಶ್ವರ. ಕಣ್ಮಣಿಯೇ, ಓ ಕಣ್ಮಣಿಯೇ, ಅನುರಾಗ ದೇವತೆಯೇ. ಕಣ್ಮಣಿಯೇ, ಓ ಕಣ್ಮಣಿಯೇ, ಭೂಲೋಕ ಸುಂದರಿಯೇ. ಕಣ್ಮಣಿಯೇ, ಕಣ್ಮಣಿಯೇ, ಓ ಕಣ್ಮಣಿಯೇ, ಅನುರಾಗ ದೇವತೆಯೇ. ಕಣ್ಮಣಿಯೇ, ಓ ಕಣ್ಮಣಿಯೇ, ಭೂಲೋಕ ಸುಂದರಿಯೇ. ಓ ನಲ್ಲೇ, ಓ ನಲ್ಲೇ, ಓ ನಲ್ಲೇ, ಓ ನಲ್ಲೇ, ಏನು ಮೂಡಿ ಮಾಡಿದ ಎಲ್ಲೆ ನಿನ್ನಯ ನಗುವಲ್ಲಿ. ಕಣ್ಮಣಿಯೇ, ಓ ಕಣ್ಮಣಿಯೇ, ಅನುರಾಗ ದೇವತೆಯೇ. ಕಣ್ಮಣಿಯೇ, ಓ ಕಣ್ಮಣಿಯೇ, ಭೂಲೋಕ ಸುಂದರಿಯೇ, ಭೂಲೋಕ ಸುಂದರಿಯೇ. ಸಪ್ತಸ್ವರದ ದನಿಯವಳೆ, ಕಾಮನ ಬಿಲ್ಲಿನ ಕಣ್ಣವಳೆ. ಹೌದೇ ಪ್ರಿಯ? ಸಪ್ತಸ್ವರದ ದನಿಯವಳೆ, ಕಾಮನ ಬಿಲ್ಲಿನ ಕಣ್ಣವಳೆ. ನೀ ನನಗೆ ಸತಿಯಾದವಳೆ.
ಭಾಗ್ಯವನ್ನು ತಂದವಳೆ ಬಾಬಾರೇ 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 ಬಾರೇ ನನ್ನವಳೇ ಕಣ್ಮಣಿಯೇ ಓ ಕಣ್ಮಣಿಯೇ ಬರುರಾಣಿ ದೇವತೆಯೇ ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ ಪ್ರಾಣೇಶ್ವರ ಪ್ರಿಯತಮೆ ಹಲೋ ಪ್ರಾಣೇಶ್ವರ ಹಲೋ ಗಮ ಗಮ ಗಮಿಸುವ ಗಮಕಗಳು ನಲ್ಲೇ ನಿನ್ನ ನಡೆಯೊಳಗೆ ಆಹಾ. ಗಮ ಗಮ ಗಮಿಸುವ ಗಮಕಗಳು ನಲ್ಲೇ ನಿನ್ನ ನಡೆಯೊಳಗೆ ನಲಿದುವೆ ಶ್ರುತಿಯ ಭಾಷೆಗಳು ನಲ್ಲೇ ನಿನ್ನ ಮಾತೊಳಗೆ ನಲಿದಿವೆ ಶ್ರುತಿಯ ಭಾಷೆಗಳು ನಲ್ಲ ನಿನ್ನ ಮಾತೊಳಗೆ ಬಾಬಾರೇ 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 ಬಾರೇ ನನ್ನವಳೇ ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಗೆ ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ ಭೂಲೋಕ ಸುಂದರಿಯೇ ಭೂಲೋಕ ಸುಂದರಿಯೇ ಪ್ರಾಣೇಶ್ವರ ಪ್ರಿಯತಮೆ ಸ್ವಾಗತ 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 ಎಲ್ಲನೇ ನಿನ್ನ ನೋಡುತ್ತಾ ಪ್ರೀತಿಯ ಮಾತಾಡುತ್ತಾ ಕಾಣುತ್ತಾ ಎಲ್ಲನೇ ನಿನ್ನ ನೋಡುತ್ತಾ ಪ್ರೀತಿಯ ಮಾತಾಡುತ್ತಾ ಗೆಳೆಯ ಸುಖ ನೀಡುತ್ತಾ ಸ್ವಾಗತ ಸ್ವಾಗತ ಪ್ರಿಯೆ ಪ್ರೇಮ ಮಂದಿರದ ಕಲ್ಲಲ್ಲಿ ಮಾರೆಯ ಪ್ರೀತಿ ಮಾತುಗಳ ತೋರಣದಲ್ಲಿ ನೋಡಿದ ಪ್ರೇಮ ಮಂದಿರದ ಕಲ್ಲಲ್ಲಿ ಮಾರೆಯ ಪ್ರೀತಿ ಮಾತುಗಳ ತೋರಣದಲ್ಲಿ ನೋಡಿದ ಪ್ರೇಮ ಆಸೆಯ ಪ್ರಿಯತಮೆ ಪ್ರಿಯತಮೆ ಪ್ರಾಣೇಶ್ವರ ರತಿ ಮನ್ಮರಂತೆ ಕೂಡಿ ಈ ನಾಗಲೋಕವನ್ನು ಮಧುರಗೊಳಿಸೋಣ ನಡೆ ಸುಂದರಿ ನಡೆ ಹಾಗೆ ಆಗಲಿ ಸ್ವಾಮಿ. ಈ ವಿಚಾರವನ್ನು ನಮ್ಮ ತಂದೆಯವರಿಗೆ ತಿಳಿಸಿ ಲಗ್ನವಾಗೋಣ ಬನ್ನಿ ಸ್ವಾಮಿ. ನಿನ್ನಿಷ್ಟದಂತೆ ಆಗಲಿ ನಡಿ ಪ್ರಿಯತಮೆ ನಡೆ ಬನ್ನಿ ಪ್ರಿಯತಮ್ಮ. ಯಾರೇ ಈ ಚೆಲುವ ಸಖಿ ಯಾರೇ ಈ ಚೆಲುವ ಸಖಿ ಯಾರೇ ಈ ಚೆಲುವ ಯಾರೇ ಈ ಚೆಲುವ
ಸಖಿಯಾರೇ ಈ ಚೆಲುವ ಸಖಿಯಾರೇ ಈ ಚೆಲುವ ಇಂದ್ರನೋ ಚಂದ್ರನೋ ನವಗುಣ ಸಾರನೋ ಇಂದ್ರನೋ ಚಂದ್ರನೋ ನವಗುಣ ಸಾರನೋ ಇಂದ್ರನೋ ಚಂದ್ರನೋ ನವಗುಣ ಸಾರನೋ ಇಂದ್ರನೋ ಚಂದ್ರನೋ ನವಗುಣ ಸಾರ ಮಂದಹಾಸದಲ್ಲಿ ನಗೆಯ ಬೀಟ್ ಹೂಗಳ ಚೆಲ್ಲಿ ಸ್ವಾಗತ ಕೋರುವ ಮಂದಹಾಸದಲ್ಲಿ ನಗೆಯ ಬೀರುತ ಹೂಗಳ ಚೆಲ್ಲಿ ಸ್ವಾಗತ ಕೋರುವ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ ಸುಸ್ವಾಗತ ಕರದಲ್ಲಿ ಖಡ್ಗವ ಬಿಡದಿಹ ಶೂರ ಕರದಲ್ಲಿ ಖಡ್ಗವ ಬಿಡದಿಹ ಶೂರ ಶರೀರವು ಮದಿಸಿದ ಹುಲಿಯಾಕಾರ ಶರೀರವು ಮದಿಸಿದ ಹುಲಿಯಾಕಾರ ಕುಡಿಮೀಸೆಯ ದೊರೆ ಈ ಸರದಾರ ಕುಡಿಮೀಸೆಯ ದೊರೆ ಈ ಸರದಾರ ಕುಡಿಮೀಸೆಯ ದೊರೆ ಈ ಸರದಾರ ಕುಡಿಮೀಸೆಯ ದೊರೆ ಈ ಸರದಾರ ಯಾರೇ ಈ ಚೆಲುವ ಸಖಿಯಾರೇ ಈ ಚೆಲುವ ಸಖಿಯಾರೇ ಈ ಚೆಲುವ ಸಖಿಯಾರೇ ಈ ಚೆಲುವ ಸಖಿಯಾರೇ ಈ ಚೆಲುವ ಮಂತ್ರಿ ನಾಗಲೋಕದ ಭೋಗ ಎಂತೆ ಹೋದ ನಾಗಲೋಕದ ಭೋಗ ಎಂತೆ ಹೋದ ವರಮಂತ್ರಿ ಶೇಖರನೇ ಮಂತ್ರಿ ಹರೆಯೋ ಸಕಲ ಪ್ರಜೆಗಳು ಹರೆಯೋ ಸಕಲ ಪ್ರಜೆಗಳು ಬಾಳುತ್ತಿರುವರೆ ಅರುಸದಿಂದ ಪೇಳು ಸಜೀವ ನಾಗಲೋಕದ ಭೋಗ ಎಂತೆ ಹೋದ ವರಮಂತ್ರಿ ಶೇಖರನೇ ಮುಂದೆ ಅಮೃತಾದ ಫಲದೋಡಿಗಲೇ ಅಮೃತಾದ ಫಲದೋಡಿಗಲೇ ಗರುಡನ ಭಯ ಇಲ್ಲದಂತೆಯೇ ಗರುಡನ ಭಯ ಇಲ್ಲದಂತೆ
ದಂತೆಯೇ ಸಾರ ಸೌಖ್ಯತೆ ಮೇರೆಯುತ್ತಿರುವರೆ ಸಾರ ಸೌಖ್ಯತೆ ಮೇರೆಯುತ್ತಿರುವರೆ ನಾಗಲೋಕದ ಭೋಗ ಎಂತೆ ಹೋತು ವರಮಂತ್ರಿ ಶೇಖರರೇ ಭಲೆ ಮಂತ್ರಿ ಭಲೆ ನಮ್ಮ ನಾಗಲೋಕದಲ್ಲಿ ಪ್ರಜೆಗಳು ಸುಖ ಸಂತೋಷದಿಂದ ಬಾಳುತ್ತಿರುವರೆ ಅದನ್ನು ತಿಳಿಸು. ಹೋಗಬಹುದು ಅಪ್ರಭು. ಭಲೆ ಮಂತ್ರಿ ಭಲೆ ಓ ಪ್ರಭು. ಭಲೆ ಮಂತ್ರಿ ಭಲೆ ವೇಳಲೆ ಸೌಕಾದನೆ ವೇಳೈ ರಾಜೇಂದ್ರನೇ ಆಗಲೋಕದ ವಿವರವೋ ಆಗಲೋಕದ ವಿವರವೋ ವೇಳಲೆ ವೇಳಲೆ ರಾಜೇಂದ್ರನೇ ಭಲೆ ಮಂತ್ರಿ ಭಲೆ ನಮ್ಮ ರಾಜ್ಯದ ಪ್ರಜೆಗಳೆಲ್ಲ ನಮ್ಮ ರಾಜ್ಯದ ಪ್ರಜೆಗಳೆಲ್ಲ ನಿನ್ನ ಹರಿಯ ಕರುಣೆಯಿಂದ ನಿನ್ನ ಹರಿಯ ಕರುಣೆಯಿಂದ ಪರಮ ಸೌಖ್ಯದಿ ಬಾಳುತ್ತಿದ್ದರು ಪರಮ ಸೌಖ್ಯದಿ ಬಾಳುತ್ತಿದ್ದರು ಕೇಮವೇ ಭಲೆ ಮಂತ್ರಿ ಭಲೆ ರಾಜನೇ ರಾಜೇಂದ್ರನೇ ಹೇಳುವೆ ರಾಜೇಂದ್ರನೇ ಒಪ್ಪಿವೆ. ಭಲೆ ಮಂತ್ರಿ ಭಲೆ ನಿಮ್ಮ ಸತ್ಯ ಧರ್ಮದಿಂದ ನಮ್ಮ ಪ್ರಜೆಗಳೆಲ್ಲರೂ ಸ್ವರ್ಗದಿಂದವರು ಮತ್ತೇನಪ್ಪಡೆ. ಭಲೆ ಮಂತ್ರಿ ಭಲೆ ನಿನ್ನ ಮಾತನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಈ ಪೀಠವನ್ನು ಮಂದಿಸು. ಭಗವದು ಅಪ್ರಭು. ಕುತ್ಕೊಳ್ಳಿ ಕುತ್ಕೊಳ್ಳಿ ಎಲ್ಲ ಕುತ್ಕೊಳ್ಳಿ. ಈಗಲ್ಲ ಇಳಿಯೋದು. ತಂದೆಯವರಿಗೆ ನಮಸ್ಕರಿಸುವೆನು. ನನಗೆ ಮಂಗಳವಾಗಲಿ. ಈತನು ಯಾರು? ಮಾನವರಂತೆ ಕಾಣುತ್ತಿರುವನಲ್ಲ. ಈತನು ನಿನ್ನ ಸಂಗಡ ಏತಕ್ಕೆ ಕರೆದುಕೊಂಡು ಬಂದೆ? ಅಪ್ಪಾಜಿ ಸಮುದ್ರ ತೀರದಲ್ಲಿ ತೇಲಿ ಹೋಗುತ್ತಿದ್ದರು. ಇವರ ರೂಪುರೇಖೆಗಳನ್ನು ಕಂಡು ನಾನೇ ಲಗ್ನವಾಗಬೇಕೆಂದು ಕರೆದುಕೊಂಡು ಬಂದಿರುವೆನು. ಛೇ, ಏನು ಹೇಳಿದೆ? ಸಾಕು ನಿಲ್ಲಿಸ ನಿನ್ನಯ ನೊಡೆಯ ಕಳೆದಿಡುವನು ನಿನ್ನಯ ಶಿರವ. ಕುಮಾರೇ, ಸಾಕು ನಿಲ್ಲಿಸ ನಿನ್ನಯ ನೊಡೆಯ ಕಳೆದಿಡುವನು ನಿನ್ನಯ ಶಿರವ. ಅಪ್ಪಾಜಿ ನಾಳದೊಡು ಸ್ನೇಹವ ನಾಳದೊಡು ಸ್ನೇಹವ ಬೆಳೆಸದು ಹೊನ್ನುತ್ತಿದ್ದ ಕುಲು ಮಾನವನ ಸ್ನೇಹವು ತರವೇ ಕುಲು ಮಾನವನ ಸ್ನೇಹವು ತರವೇ. ಸಾಕು ನಿಲ್ಲಿಸ ನಿನ್ನಯ ನುಡಿಯ ಕಳೆದಿಡುವನು ನಿನ್ನಯ ಶಿರವ. ಕುಮಾರೇ, ಸಾಕು ಬಾಯನ್ನು ಮುಚ್ಚು. ಪಾರಿಜಾತವನ್ನು ಮಡಿದು ಸಂತೋಷ ಪಡುವ ನೀನು ಕಾಡು ಪುಷ್ಪವನ್ನು ಮಡಿಯಬೇಕೆಂದಿರುವೆಯ? ನಿನ್ನನ್ನು ಕಡಿದು ಕೋಪಾಜ್ಞೆಗೆ ಆವಧೆಯನ್ನು ಕೊಡುವೆನು. ಎಚ್ಚರ. ಏನೋ ನಾಗರಾಜ, ನನ್ನ ಪ್ರತಾಪವನ್ನು ಒರೆಯದೆ ನನ್ನನ್ನು ಕಾಡು ಪುಷ್ಪಕ್ಕೆ ಜೋಡಿ ಮಾಡಿದೆಯಾ? ನಾನು ವಾಯುದೇವನೇ ಪುತ್ರನೇ ಆದ ಪಕ್ಷದಲ್ಲಿ ನಿನ್ನೆದುರೇ ನಿನ್ನ ಕುಮಾರಿಯ ಕೈಯನ್ನು ಹಿಡಿದುಕೊಳ್ಳುತ್ತೇನೆ. ನಿನಗೆ ಶಕ್ತಿ ಇದ್ದರೆ ಬಿಡಿದಿಗೋ, ಇಲ್ಲವಾದರೆ ಯುದ್ಧಕ್ಕೆ ಸಿದ್ಧನಾಗು. ಭಲೆ ಗಣ ಪ್ರತಾಪಿ, ಭಲೆ. ನೀನು ವಾಯುದೇವನ ಪುತ್ರನಾದ ಮೇಲೆ ನಿನ್ನ ಪರಾಕ್ರಮಿಯೇ ಸರಿ. ವಿಷಯವನ್ನು ತಿಳಿಯದೆ ಮಾತನಾಡಿದ ಅಪರಾಧವನ್ನು ಮಂದಿಸು.
ಆಗಬಹುದು ಮಾವ, ಆಗಬಹುದು. ಮಂತ್ರಿ ಮಂತ್ರಿ ಧಾರೆಮಟ್ಟವು ಸಿದ್ಧವಾಗಲಿ. ಸರ್ಪ ಸಮೂಹವನ್ನು ಕೂಡಿ ನಗ್ನ ಮಾಡೋಣ. ಪ್ರಭು, ಇಂಥ ವೀರನು ಸುತ್ತೇಳವಕ್ಕ ಬಳಸಿದರೂ ಸಿಗುವುದಿಲ್ಲ. ಲಗ್ನಕ್ಕೆ ಏರ್ಪಡಿಸು. ಮಂತ್ರಿ ಪುಷ್ಪಹಾರವನ್ನು ತೆಗೆದುಕೊಂಡು ಬಾ. ಹೋಗಬಹುದು ಪ್ರಭು. ಹಾರ ಕೊಡ್ರಿ. ಹಾರ ಕೊಡ್ರಿ. ಪ್ರಭು, ಭೀಮನ ಕೊಳ್ಳೆಗೆ ಸೋತರಾಗು. ಪ್ರೇಮದಿಂದಲೇ ಪ್ರಾಣಕಾಂತಗೆ ಪ್ರೇಮದಾರವಾದು. ಪ್ರೇಮದಿಂದಲೇ ಪ್ರಾಣಕಾಂತಗೆ ಪ್ರೇಮದಾರವಾದು. ಪ್ರೇಮದಾರವಾಗುವೆ. ಪ್ರೇಮದಿಂದಲೇ ಪ್ರಾಣಕಾಂತಗೆ ಪ್ರೇಮದಾರವಾಗುವೆ. ಭೀಮಸೇನರೇ, ಈ ಪುಷ್ಪಹಾರವನ್ನು ಕರೆದುಕೊಳ್ಳಿಗೆ ಸೋತನಾಗು. ಆಗಬಹುದು ಮಾವ. ಭೀಮಸೇನರೇ, ಮಾವ, ನಮ್ಮ ಅಮೃತ ಭವನಕ್ಕೆ ನೀವು ಕಾವಲಾಗಿರಬೇಕು. ಏಕೆ ಮಾವ? ಏಕೆಂದರೆ ದಿಕ್ಪಾಲಕರು ಬಂದು ಸರ್ಪ ಸಮೂಹವನ್ನು ಅಮೃತವನ್ನು ತೆಗೆದುಕೊಂಡು ಹೋದರೆ ಸರ್ಪ ಸಮೂಹವು ಉಳಿಸುವುದು ಆಗುವುದಿಲ್ಲ. ಅದಕ್ಕಾಗಿ ನಿಮಗೆ ತಿಳಿಸುತ್ತೇನೆ. ಮಾವ, ನಾನಿರುವಾಗ ನಿಮಗೆ ಭಯವೇಕೆ? ನಾನು ಇದಕ್ಕೆ ಬದ್ಧನಾಗುವೆನು. ನೀವಿನ್ನು ಹೊರಡಿರಿ. ಆಗಬಹುದು. ಮಂತ್ರಿ ಹೇಳಿ. ಮಂತ್ರಿ ಬನ್ನಿ ಹೋಗೋಣ. ಪ್ರಾಣೇಶ್ವರ, ಕಲಾವತಿ, ನಿಮ್ಮ ಬಾ ಪ್ರಿಯಳೇ ಬಳಿಗೀಗ, ಬಾ ಪ್ರಿಯಳೇ ಬಳಿಗೀಗ, ಜೀವನ ರಸಮಯ ಧಾರೆ. ಬಾ ಪ್ರಿಯಳೇ, ಬಾ ಬಾ ಪ್ರಿಯಳೇ ಬಳಿಗೀಗ, ಬಾ ಪ್ರಿಯಳೇ ಬಳಿಗೀಗ, ಜೀವನ ರಸಮಯ ಧಾರೆ. ಬಾ ಪ್ರಿಯಳೇ, ಯೌವನ ಬಾಳಿನ ಸುಮ ಬಾಲೆ, ಪ್ರೇಮದಿ ಸೆಳೆಯುವ ಬಾ ಪ್ರಿಯಳೇ. ಯೌವನ ಬಾಳಿನ ಸುಮ ಬಾಲೆ, ಪ್ರೇಮದಿ ಸೆಳೆಯುವ ಬಾ ಪ್ರಿಯಳೇ. ರಸಮಯ ಧಾರೆ ಜೀವನ ತಾರೆ. ಓ ರಸಮಯ ತಾರೆ ಜೀವನ ತಾರೆ.
ನಲಿಯುವ ಬಾಪ್ರಿಯಳೇ ಬಾಪ್ರಿಯಳೇ ಸುಖದಲ್ಲಿ ನಲಿಯುವ ಬಾಪ್ರಿಯಳೇ ಬಾಪ್ರಿಯಳೇ ಬಳ್ಳಿಗೀಗ ಬಾಪ್ರಿಯಳೇ ಬಳ್ಳಿಗೀಗ ಜೀವನ ರಸಮಯ ಧಾರೆ ಬಾಪ್ರಿಯಳೇ ಪ್ರಿಯತಮೆ ಯೌವನ ಬಾಳಿನ ಬೆಳ್ಳುವಿಗೆ ಬಿದಿರಿಗೆ ಬಾಳದ ಹೂಮಾಲೆ ಯೌವನ ಬಾಳಿನ ಬೆಳ್ಳುವಿಗೆ ಬಿಸಿಲಿಗೆ ಬಾಳದ ಹೂಮಾಲೆ ಏನಿನ ವನಲೋ ಉಕ್ಕುವ ವೇಳೆ ಏನಿನ ವನಲೋ ಉಕ್ಕುವ ವೇಳೆ ಒಲವೇ ಗೆಲುವ ಹುಯ್ಯಾಲೆ ಒಲವೇ ಗೆಲುವ ಹುಯ್ಯಾಲೆ ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನ ಸಂಧ್ಯಾ ರಾಗ ಅತಿ ಮಧುರ. ಓಂ ಕುಮಾರ ದೇವ, ಓಂ ಷಣ್ಮುಖ ದೇವ. ದೇವಾ ದರುಶನವ ನೀಡಯ, ದಯ ತೋರಿ ನನ್ನ ಮೇಲೆ ಕರುಣಾಳು ಬಾರೆಯ. ದೇವಾ ದರುಶನವ ನೀಡಯ, ದಯ ತೋರಿ ನನ್ನ ಮೇಲೆ ಕರುಣಾಳು ಬಾರೆಯ. ಗಾಢಂಧಕಾರದಿಂದ ಕೈ ಬಿಟ್ಟೆ ಏಕೋ ಪ್ರಭುವೇ, ಗಾಢಂಧಕಾರದಿಂದ ಕೈ ಬಿಟ್ಟೆ ಏಕೋ ಪ್ರಭುವೇ. ವರವನ್ನು ನೀಡಿ ನನಗೆ ಕೃಪೆ ತೋರಿಸನೆಲ ತಂದೆ. ವರವನ್ನು ನೀಡಿ ನನಗೆ ಕೃಪೆ ತೋರಿಸನೆಲ ತಂದೆ. ದೇವಾ ದರುಶನವ ನೀಡಯ, ದಯ ತೋರಿ ನನ್ನ ಮೇಲೆ ಕರುಣಾಳು ಬಾರೆಯ. ಓಂ ಕುಮಾರ ದೇವ. ಶಿವಕುಮಾರ ನಿಮ್ಮ ಚರಣವನ್ನು ಭಜಿಪ ದೇವಾ. ಶಿವಕುಮಾರ ನಿಮ್ಮ ಚರಣವನ್ನು ಭಜಿಪ ದೇವಾ. ಸೂತನು ಎಂದು ಜರಿದ ಪಾತನ, ಸೂತನು ಎಂದು ಜರಿದ ಪಾತನು ಶಿರವ ಕಡಿಯಲು ಪಾಲಿಸುವರವ, ಶಿರವ ಕಡಿಯಲು ಪಾಲಿಸುವರವ. ದೇವಾ ದರುಶನವ ನೀಡಯ, ದಯ ತೋರಿ ನನ್ನ ಮೇಲೆ ಕರುಣಾಳು ಬಾರೆಯ. ದಯ ಮಾಡು ಕುಮಾರ ದೇವ, ದಯ ಮಾಡು. ನಿನ್ನ ದರುಶನಕ್ಕಾಗಿ ಈ ಕರ್ಣನ ಹೃದಯವು ಕರಗಿ ನೀರಾಗಿದೆ. ದಯ ಮಾಡು ಮಹಾನುಭಾವ, ದಯ ಮಾಡು. ಓಂ ಕುಮಾರ ದೇವ, ಓಂ ಷಣ್ಮುಖ ದೇವ. ಅಲ್ಲಿ ನೋಡಿ ಮಿತ್ರರೇ, ಅಲ್ಲಿ ನೋಡಿ ಕರ್ಣನು ಮಾಡುತ್ತಿರುವ ತಪಸ್ಸನ್ನು ಅಲ್ಲಿ ನೋಡಿರಿ. ಈ ಇಂದ್ರನಿಂದ ವಜ್ರ ಕವಚವನ್ನು ಕಳೆದುಕೊಂಡನೆಂದು ಭದ್ರಯೋಗಿಯಾಗಿ ಕುಳಿತು
ಶಿವಕುಮಾರ ದೇವನನ್ನು ಕಾಣಬೇಕೆಂದು ಕುಳಿತಿರುವನು. ಹೌದು ಮಹೇಂದ್ರ, ಹೌದು ಮಹೇಂದ್ರ. ದಂಡದರನ್ನು ಎನಿಸಿದ ಮಂಡಲದಳು ಬಾಳುವೆ. ದಂಡದರನ್ನು ಎನಿಸಿದ ಮಂಡಲದಳು ಬಾಳುವೆ. ರುಂಡ ಮುಂಡ ತರದುನ ಚೆಂಡಾಡಿ ಬರುವೆನ. ರುಂಡ ಮುಂಡ ತರದುನ ಚೆಂಡಾಡಿ ಬರುವನ. ತಮಗೈದ ವರ ಪಡೆದ ದುರಳ ನೀವನ ತರುವನ. ತಮಗೈದ ವರ ಪಡೆದ ದುರಳ ನೀವನ ತರುವನ. ಸ್ಥೂಲಕ್ಕಾಗಿ ಗೋಳ ಪಡಿಸಿ ತಪೋ ಗೆಡಿಸುವೆ. ಸ್ಥೂಲಕ್ಕಾಗಿ ಗೋಳ ಪಡಿಸಿ ತಪೋ ಗೆಡಿಸುವೆ. ತಪೋ ಗೆಡಿಸುವೆ. ತಪವ ಗೆಡಿಸುವೆ. ಮಹೇಂದ್ರ, ಯಮರಾಜ, ಶಿವಕುಮಾರನ ವರಬಲದಿಂದ ದ್ವಿತೀಯ ಡಂಬಕನಾಗಬೇಕೆಂದು ಹಂಬಲಿಸುತ್ತಿರುವ ಈ ಕಪಟ ಯೋಗಿಯನ್ನು ನಿನ್ನ ವಜ್ರಾಯುಧದ ಕತ್ತರಿಸು ಮಹೇಂದ್ರ, ಕತ್ತರಿಸು. ಮಹೇಂದ್ರ, ಅಗ್ನಿದೇವ, ದಂಡಿಸಿ ಬಿಡುವೆ ಈ ಕ್ಷಣವೇ. ದಂಡಿಸಿ ಬಿಡುವೆ ಈ ಕ್ಷಣವೇ. ದಯಿಸಿ ಬಿಡುವೆನು ಕಡುಕನಿಗೆ. ದಯಿಸಿ ಬಿಡುವೆನು ಕಡುಕನಿಗೆ. ವರವನ್ನು ಪಡೆಯಲು ಬಂದ ನೀಚನ. ವರವನ್ನು ಪಡೆಯಲು ಬಂದ ನೀಚನ. ಕಡಿದು ಕೆಳಗುವೆ ಭೂತಳಕ್ಕೆ. ಕಡಿದು ಕೆಳಗುವೆ ಭೂತಳಕ್ಕೆ. ದಂಡಿಸಿ ಬಿಡು ಈ ಕ್ಷಣದೇ, ಈ ಕ್ಷಣದೇ, ಈ ಕ್ಷಣದೇ. ಮಹೇಂದ್ರ, ಅಗ್ನಿದೇವ, ಹಿಂದೆ ಈತನ ಸಂಚನ್ನರಿಯದೆ ನಾವು ಬಸವೆಳೆದವು. ಇನ್ನು ಮುಂದೆ ಮೋಸ ಹೋಗುವುದು ಬೇಡ. ಈತನನ್ನು ನಾಶಪಡಿಸಿರೆ. ಮಿತ್ರರೇ, ಮಹೇಂದ್ರ, ದುರುಳನ ತಪಸ್ಸನ್ನು ಭಂಗಿಸುತ್ತೆ. ದುರುಳನ ತಪಸ್ಸನ್ನು ಭಂಗಿಸುತ್ತೆ. ಛಲದೋಳಿತನ ಬಲಿಯ ಕೊಡುವೆ. ಕೆಡುಕನಿ ತನ ಶಿರವ. ಕೆಡುಕನಿ ತನ ಶಿರವ ಕಡೆಯುವೆನು ಎನ್ ವಜ್ರಾಯುಧದೇ. ಮಿತ್ರರೇ, ಮಹೇಂದ್ರ, ನನ್ನ ವಜ್ರಾಯುಧದಿಂದ ಈತನ ಶಿರಸ್ಸನ್ನು ಕಡೆದು ಶಿವಕುಮಾರ ದೇವನಿಗೆ ಈತನ ರಕ್ತ ಮಾಂಸಗಳನ್ನು ಶಿವಕುಮಾರ ದೇವನಿಗೆ ಧಾರೆ ಎರೆಯುವನು. ಇದೋ ಈಗಲೇ ಕತ್ತರಿಸುವನು. ಮಹೇಂದ್ರ, ತಡೆ ತಡೆ ತಾರಾಸುತ್ತನೆ. ತಡೆ ತಡೆ ತಾರಾಸುತ್ತನೆ. ಕರ ಮುಂದುವರಿಸದಿರುನೇ. ಘನತ ಪರಜಾಲಯಲೇ. ಘನತ ಪರಜಾಲಯಲೇ. ಮನವಲಿಸಿದ ಕಾರಣನ ಕೊಲ್ಲುವವರ ಮರುಳೇ. ನಿಲ್ಲು ಮಹೇಂದ್ರ, ನಿಲ್ಲು. ಈ ಕಾರ್ಯಕ್ಕೆ ಮನ ಮಾಡಿದೆಯಾ? ಮುಕ್ಕಣ್ಣನ ಮೈಬಣ್ಣದಂತೆ ಕಂಗೊಳಿಸುತ್ತಿರುವ ಈ ದಿವ್ಯ ಯೋಗಿಯನ್ನು ಕೊಂದರೆ ನಿಮಗೆ ಉಳಿಗಾಲವಿಲ್ಲ. ಸುಮ್ಮನೆ ಹೊರಟು ಹೋಗಿ, ಇಲ್ಲದಿದ್ದರೆ ಯುದ್ಧಕ್ಕೆ ಸಿದ್ಧರಾಗಿ. ಕುಮಾರದೇವ, ಹಿಂದೆ ಡಂಬಕನಿಂದ ಪಟ್ಟ ಕಷ್ಟವು ಈತನನ್ನು ಮುಂದುವರಿಸಬಾರದೆಂದು ಬಂದೆವು. ನಮ್ಮ ಅಪರಾಧವನ್ನು ಮನ್ನಿಸೋ ದೇವ. ದಿಕ್ಪಾಲಕರೇ, ಭಯಪಡಬೇಡಿ. ದಂಬಕಾಸುರ ಪದ್ಮ ತಾರಕರಿಂದ ಬಂದ ಕಷ್ಟವು ಈತನಿಂದ ಬರಲಾರವು. ಈತನಿಂದ ನಿಮಗೆ ಭಯವಿಲ್ಲ. ನೀವಿನ್ನೂ ಹೋಗಿ ಬನ್ನಿ.
ಪರಮಾತ್ಮ ಆಗಬಹುದು. ನಾವಿನ್ನೂ ಹೋಗಿ ಬರಬೇಕು. ಕರ್ಣ ನಿನ್ನ ತಥಾಸ್ತು ನಿನ್ನ ಭಕ್ತಿಗೆ ನಾನು ಪ್ರಸನ್ನ. ಬಂದೆಯ ದೇವ ಬಂದೆಯ, ನನ್ನ ಮನಸ್ಸಿನ ಆಸೆಯನ್ನು ಪೂರ್ತಿಗೊಳಿಸಲು ಬಂದೆಯ ದೇವ ಬಂದೆಯ, ನನ್ನನ್ನು ಕಾಪಾಡು ದೇವ ಕಾಪಾಡು. ಭಕ್ತ ನಿನಗೆ ಯಾವ ವರ ಬೇಕು ಕೇಳು, ನಾನು ಕೊಟ್ಟು ಕಾಪಾಡುವೆನು. ದೇವ, ನನ್ನ ವೈರಿಯಾದ ಅರ್ಜುನನನ್ನು ಕೊಲ್ಲಲು ನಿಮ್ಮಿಂದ ಸರಭಿಕ್ಷೆಯನ್ನು ಪಡೆಯಲು ಬಂದಿರುವೆನು ದೇವ. ಕರ್ಣ ನಿನ್ನ ಇಚ್ಛೆಯು ಪೂರ್ತಿಯಾಗಲಿ. ಈ ಧನುಷರವನ್ನು ತೆಗೆದುಕೋ, ಇದರಿಂದ ನಿನ್ನ ವೈರಿಯಾದ ಅರ್ಜುನನನ್ನು ಕೊಂದು ಕೀರ್ತಿ ಸಾಧಿಸು. ಧನ್ಯನಾದೆ ದೇವ ಧನ್ಯನಾದೆ. ತಥಾಸ್ತು ನಾನಿನ್ನು ಹೋಗಿ ಬರುವೆನು. ಎಲ್ಲೆಲ್ಲವೋ ಪಾಂಡುಕುಮಾರ, ಅಂದು ಗರುಡಿಯ ಲಾಯದೋ, ಅಂದು ಗರುಡಿಯ ಲಾಯದೋ ಎನ್ನ ಜರಿದ ಪಾತನ, ಅರಕುಮಾರನ ಮೆಚ್ಚಿಸಿ ಪಡೆದ ಸರದಿ, ಅರಕುಮಾರನ ಮೆಚ್ಚಿಸಿ ಪಡೆದ ಸರದಿ, ಕಡಿಯದ ಬಿಡನು ಆ ಪಾರ್ಥನ ಶಿರವ. ಎಲ್ಲವೋ ಅರ್ಜುನ, ಇನ್ನು ಮುಗಿಯಿತು ನಿನ್ನ ಆಯಸ್ಸು. ಈ ಶಿವಕುಮಾರನ ಚಾಪಕ್ಕೆ ನಿನ್ನ ತಲೆಯನ್ನು ಬಲಿ ಕೊಡದೆ ಹೋದರೆ ನಾನು ಕರ್ಣನೇ ಅಲ್ಲ. ಈ ಸಂತೋಷದ ವಿಷಯವನ್ನು ದುರ್ಯೋಧನನಿಗೆ ತಿಳಿಸುವೆನು. ಸಹೋದರ ಅಗ್ರಜ, ಚಿಂತೆಯು ಎನಗೆ ಕಾಡುತ್ತಲಿಯುವುದು. ಸಹೋದರ ಅಗ್ರಜ, ಚಿಂತೆಯು ಎನಗೆ ಕಾಡುತ್ತಲಿಯುವುದು. ಸಹೋದರ ಅಗ್ರಜ, ಅನುಜಾಭಿಮಾನು ಬಾರದೆ ಇರಲು. ಸಹೋದರ ಅಗ್ರಜ, ಅನುಜಾಭಿಮಾನು ಬಾರದೆ ಇರಲು. ಶ್ರಮವು ತೋರುತ್ತಲಿದೆ ಎಲ್ಲಯ ಮನಕ್ಕೆ. ಶ್ರಮವು ತೋರುತ್ತಲಿದೆ ಎಲ್ಲಯ ಮನಕ್ಕೆ. ಸಹೋದರ ಅಗ್ರಜ, ಪರಮ ವೈರಿಗಳು ಪರಮ ವೈರಿಗಳು ಕರೆದು ಹೋದರು. ಪರಮ ವೈರಿಗಳು ಕರೆದು ಹೋದರು. ದುರವೆನು ದೊರಕಿತೋ ತಿಳಿಯನು ನಾನು. ದುರವೆನು ದೊರೆಯಿತೋ ತಿಳಿಯನು ನಾನು. ಇಂತೆಯು ಎನಗೆ ಕಾಡುತ್ತಲಿಯುವುದು. ಅನುಜಾಭಿ ಸಹೋದರ ಅಗ್ರಜ, ಆ ದುಷ್ಟರಾದ ಕೌರವರ ಸಮೂಹದಲ್ಲಿ ವನಭೋಜನಕ್ಕೆಂದು ಹೋದವನು ಭೀಮಸೇನನು ವನಭೋಜನಕ್ಕೆಂದು ಹೋದವನು ಮತ್ತೆ ಬಾರಲೇ ಇಲ್ಲವಲ್ಲ ಸಹೋದರ, ಬಾರಲೇ ಇಲ್ಲವಲ್ಲ. ಅಗ್ರಜ,
ಏಕೆ ಚಿಂತಿಪೆ ಬಿಡು ಬಿಡು ಅಗ್ರಜ ಕಿರೀಟಿ ವಿಜಯ ಅತಿ ಮುದದಿಂದ ಏಕೆ ಚಿಂತಿಪೆ ಬಿಡು ಬಿಡು ಅಗ್ರಜ ಕಿರೀಟಿ ವಿಜಯ ಅತಿ ಮುದದಿಂದ ಹರಿಯ ಕರುಣೆಯು ನಮಗೆ ಇರುತ್ತೀರೆ ಅಗ್ರಜ ಸಹೋದರ ಹರಿಯ ಕರುಣೆಯು ನಮಗೆ ಇರುತ್ತೀರೆ ಯೋಚಿಪುದೇಕೆ ಧರ್ಮಜನೆ ಅಗ್ರಜ ಯೋಚಿಪುದೇಕೆ ಧರ್ಮಜನೆ ಏಕೆ ಚಿಂತಿಪೆ ಬಿಡು ಬಿಡು ಅಗ್ರಜ ಕಿರೀಟಿ ವಿಜಯ ಅತಿ ಮುದದಿಂದ ಅಗ್ರಜ ಸಹೋದರ ನೀವಿದಕ್ಕಾಗಿ ಚಿಂತಿಸಬೇಡಿ. ಆ ಪರಮಾತ್ಮನಾದ ವಾಸುದೇವನೇ ನಮ್ಮ ಜೊತೆಗಿರುವಾಗ ನಮಗಿಂದು ಭಯವೇಕೆ ಅಗ್ರಜ, ಭಯವೇಕೆ? ಆ ವಾಸುದೇವನನ್ನು ಧ್ಯಾನಿಸಿ ಆ ವಿಚಾರವನ್ನು ತಿಳಿಯೋಣವೇ ಅಗ್ರಜ. ಆಗಬಹುದು ಸಹೋದರ, ಹಾಗೇ ಮಾಡೋಣ. ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಮಂತರ ಮೊರೆಯಾಲಿಸಿ. ವಾಸುದೇವ ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಭಕ್ತರ ಮೊರೆಯಾಲಿಸಿ ಸೌರಿ. ಪಾಂಡವರೈವರ ಪ್ರಾಣದೈವ ಪಾಂಡವರೈವರ ಪ್ರಾಣದೈವ ಭಕ್ತರ ಮರೆಯ ಆಲಿಸಿ ಬರುವ ಭಕ್ತರ ಮರೆಯ ಆಲಿಸಿ ಬರುವ ಮರೆ ಕೇಳಿನಿ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಬಣ್ಣಿಸಲಹುದೇ ನಿನ್ನಯ ಲೀಲಾ ನಿರಜಲೋಚನ ದರುಶನ ತಾರ. ನಿರಜಲೋಚನ ದರುಶನ ತಾರ ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಮೊರೆ ಕೇಳಿ ನೀ ಬಾರಯ್ಯ. ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ. ಪರಮಾತ್ಮನಿಗೆ ನಮಸ್ಕರಿಸುವೆವೋ. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ನೀವು ನನ್ನನ್ನು ಧ್ಯಾನಿಸಲು ಕಾರಣವೇನು? ವಾಸುದೇವ, ಧರ್ಮನಂದನ, ಆ ದೃಢರಾದ ಕೌರವರಿಂದ ನಮಗೆ ಉಳಿಗಾಲವಿಲ್ಲ. ವನಭೋಜನಕ್ಕೆಂದು ಭೀಮಸೇನನ್ನು ಕರೆದುಕೊಂಡು ಹೋದ ನಂತರ ಆತನ ನೆಲೆಯೇ ಇಲ್ಲದಾಗಿದೆ ದೇವ. ಮುಂದೇನು ಮಾಡುವುದು ದೇವ, ಮುಂದೇನು ಮಾಡುವುದು? ಧರ್ಮನಂದನ, ಆ ಕುತಂತ್ರಿಗಳಾದ ಕೌರವರ ಅಟ್ಟಹಾಸವು ಸಪ್ತ ಸಾಗರವನ್ನೇ ಮೀರುವಂತಿದೆ. ಆ ಕುತಂತ್ರಿಯಾದ ಶಕುನಿಯ ಮಾತನ್ನು ಕೇಳಿ ಆ ದುರ್ಯೋಧನನು ಭೀಮಸೇನಿಗೆ ವಿಷ ಭೋಜನವನ್ನು ಮಾಡಿಸಿ ಸರ್ಪ ಪಾಶದಿಂದ ಬಂಧಿಸಿ ಸಾಗರಕ್ಕೆ ನೂಕಿರುವನು. ಧರ್ಮನಂದನ, ವಾಸುದೇವ, ಪಾರ್ಥ, ಏನು ಹೇಳಿದಿರಿ? ಮೆಟ್ಟಿದರೆ ಹುರುಗನ ಕಡುಚಿಟ್ಟಿನಿಂದ
ವಾಸುದೇವ ಅರ್ಜುನ ಮೆಟ್ಟಿದರೆ ಹುರುಗನ ತಡುಸಿಟ್ಟಿನಿಂದ ಹೊರ ಕಟ್ಟುವನು ಕೌರವರ ಬಲವಾ. ವಾಸುದೇವ ಅರ್ಜುನ ಮೆಟ್ಟುವೆ ಅಟ್ಟುವೆ ಯಮಪುರಕ್ಕೆ, ಅಟ್ಟುವೆ ಯಮಪುರಕ್ಕೆ ಕಡೆದಿಡುವೆನು ಕುರುಕುಲದ ಪಡೆಯ. ವಾಸುದೇವ ಏನು ಹೇಳಿದಿರಿ? ಅಗ್ರಜನಾದ ಭೀಮಸೇನನನ್ನು ಕರೆದುಕೊಂಡು ಹೋಗಿ ಮೋಸದಿಂದ ವಿಷವನ್ನು ಉಣಿಸಿ ಸರ್ಪ ಬಂಧನವನ್ನು ಮಾಡಿ ಸಮುದ್ರಕ್ಕೆ ನೂಕಿದ ಆ ಗಾಂಧಾರ ಗರ್ಭವಾಸಿಗಳಾದ ಕೌರವರನ್ನು ರಕ್ಷಿಸಲು ಯಕ್ಷ ಕಿನ್ನರಿನಿಂದಲೂ ಸಾಧ್ಯವಿಲ್ಲ ವಾಸುದೇವ, ಸಾಧ್ಯವಿಲ್ಲ. ನನ್ನನ್ನು ತಡೆಬೇಡಿ, ಆ ಕುರುಕುಲ ಪಡೆಯನ್ನು ಕಡಿದಿಡುವೆನು ವಾಸುದೇವ, ಕಡಿದಿಡುವೆನು. ಪುತ್ರ ಪ್ರಾಣಸಕ, ಶಾಂತನಾಗು. ಮೊದಲು ಪಾತಾಳದಿಂದ ಭೀಮಸೇನನು ಬರಲಿ, ಆಗ ನಿಮ್ಮ ಕಾರ್ಯ ಸಾರ್ಥಕವಾಗುವುದು. ಸ್ವಲ್ಪ ನಿಧಾನಿಸು. ವಾಸುದೇವ, ಆ ದುಷ್ಟರಿಗೆ ನಾವು ಮಾಡಿದ ಅಪರಾಧವೇನು ದೇವ? ಅಪರಾಧವೇನು? ನಿಮ್ಮ ಪ್ರಾಣಕ್ಕೆ ನಾನೇ ಹೊಣೆಯೆಂದು ಹೇಳಿದ ನಿಮ್ಮ ವಾಕ್ಯವು ಏನಾಯ್ತು ದೇವ, ಏನಾಯ್ತು? ಧರ್ಮನಂದನ, ಶಾಂತನಾಗು. ಬಿಡು ಧರ್ಮಜ ಮನದಿ ಭಯವೇತಕೆ. ಧರ್ಮಪುತ್ರ, ಬಿಡು ಧರ್ಮಜ ಮನದಿ ಭಯವೇತಕೆ. ಕರೆದಾಗ ನಾ ಬರುವೆ ನಿನ್ನ ಕಾರ್ಯಕ್ಕೆ. ಬಿಡು ಧರ್ಮಜ ಮನದಿ ಭಯವೇತಕೆ. ಧರ್ಮರಾಯ, ಎಂದೆಂದು ಜಯವಿಲ್ಲ ಕುರುವಂಶಕ್ಕೆ. ಹೌದು ಧರ್ಮನಂದನ ದೇವ, ಹೇಳುವರಾಗಿ ಎಂದೆಂದು ಜಯವಿಲ್ಲ ಕುರುವಂಶಕ್ಕೆ. ಬಲಿ ಕೊಡುವೆ ದುರುಳರನು ರಣರಂಗಕ್ಕೆ. ಬಲಿ ಕೊಡುವೆ ದುರುಳರನು ರಣರಂಗಕ್ಕೆ. ಬಿಡು ಧರ್ಮಜ ಮನದಿ ಭಯವೇತಕೆ. ಕರೆದಾದ ನಾ ಬರುವೆ ನಿನ ಕಾರ್ಯಕ್ಕೆ. ಬಿಡು ಧರ್ಮಜ ಮನದಿ ಭಯವೇತಕೆ, ಭಯವೇತಕೆ. ಧರ್ಮರಾಜ, ವಾಸುದೇವ, ನಾನಿರುವಾಗ ನಿಮಗೆ ಭಯವೆಂದರೇನು? ಆ ಕೌರವರು ಮಾಡಿದ ಮೋಸಕ್ಕೆ ಅವರೇ ನಾಶವಾಗಿ ಹೋಗುವರು. ಅದು ಅಲ್ಲದೆ ಪಾತಾಳ ಲೋಕದಲ್ಲಿ ಭೀಮಸೇನನು ನಾಗರಾಜನ ಪುತ್ರಿಯನ್ನು ಲಗ್ನವಾಗಿ ಕ್ಷೇಮವಾಗಿರುವನು. ನೀನು ಯೋಚಿಸಬೇಡ, ಶಾಂತನಾಗು. ವಾಸುದೇವ, ಹಾಗಾದ್ರೆ ಹಾಗಾದರೆ ನನ್ನ ಪ್ರೀತಿಯ ಸಹೋದರರನ್ನು ಎಷ್ಟು ದಿನಗಳಲ್ಲಿ ಕರೆತರುವೆ ದೇವ? ಧರ್ಮನಂದನ, ಭೀಮಸೇನಿಂದ ಆಗಬೇಕಾದ ಕಾರ್ಯಗಳು ಇನ್ನೂ ಅನೇಕವಾಗಿವೆ. ಆದರೆ ಈಗ ಆತನು ಭೂಲೋಕವನ್ನೇ ಮರೆತಿರುವನು. ಧರ್ಮನಂದನ, ವಾಸುದೇವ ಏನು ಹೇಳಿದಿರಿ? ಅಗ್ರಜನಾದ ಭೀಮಸೇನನು ನಮ್ಮನ್ನು ಮರೆತಿರುವನೆ, ಅದು ಹೇಗೆ ಸಾಧ್ಯ ವಾಸುದೇವ? ಅದು ಹೇಗೆ ಸಾಧ್ಯ? ಅರ್ಜುನ, ವಾಸುದೇವ, ಭೀಮಸೇನನು ಭೂಲೋಕವನ್ನು ಮರೆಯಲು ಕಾರಣವೇನೆಂದರೆ ಆತನು ಸತ್ತು ಪುನಃ ಉಳಿದಿರುವನು. ಆದ ಕಾರಣ ಭೂಲೋಕವನ್ನು ಮರೆತಿರುವನು. ಕಾಲಕ್ರಮೇಣ ಎಲ್ಲವೂ ಸರಿಯಾಗುವುದು. ನೀವು ಅದಕ್ಕಾಗಿ ಚಿಂತೆ ಮಾಡಬೇಡಿರಿ. ನಾನೀಗಲೇ ಹೋಗಿ ಬರುತ್ತೇನೆ. ನೀವು ಶಾಂತರಾಗಿರಿ. ಆಗಬಹುದು ವಾಸುದೇವ. ಹೌದು ವಾಸುದೇವ. ಯಾರಲ್ಲಿ ನರ್ತಕಿರನ್ನು ಬರ ಮಾಡತಕ್ಕದ್ದು? ರಾಜಾಧಿರಾಜ ನಟ ಸಾರ್ವಭೌಮ, ರಾಜಾಧಿರಾಜ ನಟ ಸಾರ್ವಭೌಮ, ಧೀರ ಗಂಭೀರ ಸುಗುಣಾಂತರಂಗ, ಯಮರಾಜ ಅಷ್ಟಪದಿಗಳೇ, ಧೀರ ಗಂಭೀರ
ಸುಗುಣಾಂತರಂಗ ರಾಜಾಧಿರಾಜ ನಟ ಸಾರ್ವಭೌಮ. ರಾಜಾಧಿರಾಜ ನಟರಾಜ ನೀನು ಸುಗುಣಾಂತರಂಗನೇ. ರಾಜಾಧಿರಾಜ ನಟರಾಜ ನೀನು ಸುಗುಣಾಂತರಂಗನೇ. ನಿನ್ನೊಲುಮೆಯ ಪಾದದಡಿಯಲ್ಲಿ ಕಲಿತೆ. ಸುಗುಣಾಂತರಂಗನೆ ರಾಜಾಧಿರಾಜನೆ. ಸುಗುಣಾಂತರಂಗನೆ ರಾಜಾಧಿರಾಜನೆ. ರಾಜಾಧಿರಾಜ ನಟ ಸಾರ್ವಭೌಮ. ರಾಜಾಧಿರಾಜ ನಟ ಸಾರ್ವಭೌಮ ಸುಗುಣಾಂತರಂಗನೇ. ನಿನ್ನ ಒಲುಮೆಯ ಪಾದ ತಳದಲ್ಲಿ ನಾನು ಕಲಿಯುವೆ. ರಾಜಾಧಿರಾಜ ಸುಗುಣಾಂತರಂಗ ನಿನ್ನ ಪಾದದಲ್ಲಿ ಕಲಿಯುವ ನಾಟ್ಯ ಚತುರ ನೀನು. ರಾಜಾಧಿರಾಜ ನಟ ಸಾರ್ವಭೌಮ. ರಾಜಾಧಿರಾಜ ನಟ ಸಾರ್ವಭೌಮ. ನಟ ಸಾರ್ವಭೌಮ. ನಟ ಸಾರ್ವಭೌಮ. ನಟ ಸಾರ್ವಭೌಮ. ಅಷ್ಟಪದಿಗಳೇ ಸಾಮಲಾಪತಿ ಎಂದು ಮೆರವ ಸಾಮಲಾಪತಿ ಎಂದು ಮೆರವ ಸದ ಕಿರಣ ಸುತನೆಂದು ಮೆರವ ಧಿಕ್ಕರಿಸಿ ಮೆರವ ಧಿಕ್ಕರಿಸಿ ಮೆರವ ಕರ್ಮಿಗಳ ಧಿಕ್ಕರಿಸಿ ಮೆರವ ಕರ್ಮಿಗಳ ಕರಕದೋ ತುಳಿವೆ ಜವದಿ ಅಷ್ಟಪದಿಗಳೇ ದರೆಯೋಳ್ ನನಗೆ ಸರಿ ಸಮರೆ ದರೆಯೋಳ್ ನನಗೆ ಸರಿ ಸಮರೆ ಪರಮ ಹರುಸದಿ ಮೆರೆಯುವೆನ ಪರಮ ಹರುಸದಿ ಮೆರೆಯುವೆನ ದರೆಯೋಳ್ ನನಗೆ ಸರಿ ಸಮರೆ ದರೆಯೋಳ್ ನನಗೆ ಸರಿ ಸಮರೆ ಕಡಿಕ ಪಾಪಿಗಳು ಇಡಿಗೆ ಸಿಕ್ಕಿದರೆ ಅಲ್ಲ ಅಷ್ಟಪದಿಗಳೇ ಕಡಿಕ ಪಾಪಿಗಳು ಇಡಿಗೆ ಸಿಕ್ಕಿದರೆ ಕಡಿಕ ಪಾಪಿಗಳು ಇಡಿಗೆ ಸಿಕ್ಕಿದರೆ ಉಂಡ ಮುಂಡವಾಚ ಒಡಲನು ಬಗೆವೆ ಅಡಿಯಳು ಮೆಟ್ಟಿ ಪುಡಿ ಪುಡಿ ಗಟ್ಟಿ ಅಡಿ ಅಡಿ ಗಟ್ಟಿ ಪುಡಿ ಪುಡಿ ಗಟ್ಟಿ ರುಂಡ ಮುಂಡವ ಚಂಡಾಡುವೆನು ರುಂಡ ಮುಂಡವ ಚಂಡಾಡುವೆನು ಕರೆಯೋಳ್ ನನಗೆ ಸರಿ ಸಮರೆ ಕರೆಯೋಳ್ ನನಗೆ ಸರಿ ಸಮರೆ ಪರಮ ಅರುಸದಿ ಮೆರೆಯುವೆ ನಾನು ಪರಮ ಅರುಸದಿ ಮೆರೆಯುವೆ ನಾನು ಕರೆಯೋಳ್ ನನಗೆ ಸರಿ ಸಮರೆ ಕರೆಯೋಳ್ ನನಗೆ ಸರಿ ಸಮರೆ ಕರೆಯೋಳ್ ನನಗೆ ಸರಿ ಸಮರೆ ಅಷ್ಟಪದಿಗಳೇ ನೀವು ನನ್ನ ಸೈಮುನಿ ನಗರಕ್ಕೆ ಬಂದಿರುವುದು ನೋಡಿ ನನಗೆ ಬಹಳ ಸಂತೋಷವಾಯಿತು. ಬಂದಿರುವ
ನಿಮ್ಮ ವಿಷಯವನ್ನು ತಿಳಿಸುವರಾಗೆ. ಯಮರಾಜ, ಯಮರಾಜ, ಮಹೇಂದ್ರ, ಅರುಷಭಾನನಾದೆನ, ಅರುಷಭಾನನಾದೆನ, ರವಿಸುತ ನಿನ್ನಯ ಬಲದೋಳಿಗ, ರವಿಸುತ ನಿನ್ನಯ ಬಲದೋಳಿಗ, ಅರುಷಭಾನನಾದೆನ. ಯಮರಾಜ, ಮಹೇಂದ್ರ, ಎನ್ನಯ ಸುರಪುರ ಆಳುತ್ತ ಬರದಲ್ಲಿ. ಯಮರಾಜ, ಮಹೇಂದ್ರ, ಎನ್ನಯ ಸುರಪುರ ಆಳುತ್ತ ಬರದಲ್ಲಿ. ಪರಿಪಾಲಿಸುವೆ ಅರಿಯ ಕರುಣೆಯಿನ್, ಪರಿಪಾಲಿಸುವೆ ಅರಿಯ ಕರುಣೆಯಿನ್, ಅರುಷಭಾನನಾದೆನ. ರವಿಸುತ ನಿನ್ನಯ ಬಲದೋಳಿಗ, ರವಿಸುತ ನಿನ್ನಯ ಬಲದೋಳಿಗ, ಅರುಷಭಾನನಾದೆನ. ಯಮರಾಜ, ಮಹೇಂದ್ರ, ಆ ದಿನ ನಾವು ಕರ್ಣನನ್ನು ಕೊಲ್ಲದೆ ಶಿವಕುಮಾರ ದೇವನಿಂದ ಪರಾಜಿತರಾಗಿ ಬಂದೆವು. ಆತನಿಂದ ಮುಂದೆ ಯಾವ ಕಷ್ಟವೋ ಬರುವುದೆಂದು ಕಾತುರನಾಗಿ ಕಾಯುತ್ತಿರುವನು ಯಮರಾಜ. ಮಹೇಂದ್ರ, ಅಗ್ನಿದೇವ, ಸಚಿಕಾಂತನ ಕೇಳೆ, ಸಚಿಕಾಂತನ ಕೇಳೆ, ಪೇಳುವೆನು ನುಡಿಯ. ಅಲ್ಪ ಮಾನವನು ನಮಗೆ ಸಾಟಿಯೇ, ಅಲ್ಪ ಮಾನವನು ನಮಗೆ ಸಾಟಿಯೇ, ಆ ನರ ಮಾನವನಿಗೆ ಅಂಜುವುದು ತರವೇ. ಮಹೇಂದ್ರ, ಅಗ್ನಿದೇವ, ಆ ಅಲ್ಪ ಮಾನವನು ನಮ್ಮನ್ನು ಎದುರಿಸಲು ಸಾಧ್ಯವೇ? ಶಾಂತರಾಗಿ. ಅದೋ ನಾರದರು ಇತ್ತಲೇ ಬರುತ್ತಿರುವರು. ಬರಲಿ ಬರಲಿ. ನಾರಾಯಣ ನಾರಾಯಣ, ನಿನ್ನ ನಾಮವೋ ಪರಮಾನಂದವೋ, ನಿನ್ನ ನಾಮವೋ ಪರಮಾನಂದವೋ, ಮುರಳಿ ಮೋಹನ ನೀಲ ಮೇಘ ಶ್ಯಾಮ, ಮುರಳಿ ಮೋಹನ ನೀಲ ಮೇಘ ಶ್ಯಾಮ, ನಿನ್ನ ನಾಮವೋ ಪರಮಾನಂದವೋ, ನಿನ್ನ ನಾಮವೋ ಪರಮಾನಂದವೋ. ನಾರಾಯಣ ನಾರಾಯಣ. ಜಗದೊಳು ನಿನ್ನ ಲೀಲೆ ಒಗಳಲ ಸಾಧ್ಯವೋ, ಜಗದೊಳು ನಿನ್ನ ಲೀಲೆ ಒಗಳಲ ಸಾಧ್ಯವೋ, ಬದುಕೆ ನೀನೊಲಿದು ಜೇನಂತಾಗಲೇ, ಬದುಕೆ ನೀನೊಲಿದು ಜೇನಂತಾಗಲಿ. ತ್ರಿಭುವನ ಪಾಲ ನೀನೆ ಭಕ್ತ ಪಾಲ, ತ್ರಿಭುವನ ಪಾಲ ನೀನೆ ಭಕ್ತ ಪಾಲ, ನಿನ್ನ ನಾಮವೋ ಪರಮಾನಂದವೋ, ನಿನ್ನ ನಾಮವೋ ಪರಮಾನಂದವೋ. ನಾರಾಯಣ ನಾರಾಯಣ. ಪೂಜ್ಯರೇ, ದಿಕ್ಪಾಲಕರೇ, ನಿಮಗೆ ಮಂಗಳವಾಗಲಿ. ಪೂಜ್ಯರೇ, ತ್ರಿಲೋಕ ಸಂಚಾರಿಗಳಾದ ನೀವು, ಪೂಜ್ಯರೇ, ತ್ರಿಲೋಕ ಸಂಚಾರಿಗಳಾದ ನೀವು ನಮ್ಮ ಬಳಿಗೆ ಬರಲು ಕಾರಣವೇನು? ಯಮರಾಜ, ನಾರಾಯಣ ನಾರಾಯಣ. ತಿಳಿಸಿದರೆ ಮಾಡುವುದೇನು ಯಮರಾಜ, ಮಾಡುವುದೇನು? ಹಿಂದೆ ಕರ್ಣನ ವಿಚಾರವನ್ನು ನಿಮ್ಮ ಬಳಿ ತಿಳಿಸಿದೆ.
ಆತನನ್ನು ನೀವು ಏನು ಮಾಡಲು ಸಾಧ್ಯವಾಯಿತು? ಏನು ಮಾಡಲು ಸಾಧ್ಯವಾಯಿತು? ನಾರಾಯಣ ನಾರಾಯಣ. ಈಗ ಭೀಮಸೇನನು ಕಲಾವತಿಯನ್ನು ಲಗ್ನವಾಗಿ ಪಾತಾಳದಲ್ಲಿ ನೆಲೆಸಿರುವನು. ಅಲ್ಲದೆ ಅವರಿಬ್ಬರಿಗೆ ವೀರಭದ್ರ ಬಾಹು ಎಂಬ ಪುತ್ರನು ಜನಿಸಿರುವನು. ಆ ಅಮೃತ ಗಿಂಡಿಗೆ ಭೀಮಸೇನನು ಒಡೆಯನಾಗಿರುವನು. ಯಮರಾಜ ಒಡೆಯನಾಗಿರುವನು. ಹೋಚ್ಚರೆ ಮಹೇಂದ್ರ ಏನ್ ಹೇಳಿದರೆ? ನಾರಾಯಣ ಅಮೃತ ನಾರಾಯಣ. ಗಿಂಡಿಗೆಯನ್ನು ವಶ ಮಾಡಿಕೊಂಡಿರುವನೇ? ಹೌದು ಮಹೇಂದ್ರ, ಹೌದು. ಮಿತ್ರರೇ, ಮಹೇಂದ್ರ, ನಾವು ಈಗಲೇ ಹೋಗಿ ಆ ಭೀಮನನ್ನು ಕೊಂದು ಆ ನಾಗರಾಜನ ಗರ್ವವನ್ನು ಮುರಿದು ಬರೋಣ. ನಾರಾಯಣ ನಾರಾಯಣ. ಮಹೇಂದ್ರ, ಅಗ್ನಿದೇವ, ಆ ಶೇಷರಾಜನು ಮಾನವನ ಮೋಸಕ್ಕೆ ವಶವಾಗಿ ಇಂಥ ಕಾರ್ಯ ಮಾಡಿರುವನೇ. ನಡೆಯಿರಿ, ಹೋಗೋಣ. ನಡೆಯಿರಿ. ನಡೆಯಿರಿ, ಹೋಗ್ತಾರೆ. ನಾವಿನ್ನು ಬರುವೆವು. ಹೋಗಿ ಬಾ ಮಹೇಂದ್ರ, ಹೋಗಿ ಬಾ. ನಾರಾಯಣ ನಾರಾಯಣ. ಮುಂದೇನಾಗೋದು ನಾನು ನೋಡುವೆನು. ನಾರಾಯಣ ನಾರಾಯಣ. ಈ ದಿಕ್ಪಾಲಕರು ಭೀಮನಿಂದ ಪೆಟ್ಟು ತಿಂದು ಶಿವನ ಮೊರೆ ಬೀಳುವುದರಲ್ಲಿ ಸಂದೇಹವೇ ಇಲ್ಲ. ನಾರಾಯಣ ನಾರಾಯಣ. ಇರಲಿ, ನಾನೀಗಲೇ ವೀರಭದ್ರ ಬಾಹುವಿನ ಬಳಿಗೆ ಹೋಗಿ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುವಂತೆ ತಿಳಿಸುವೆನು. ನಾರಾಯಣ ನಾರಾಯಣ. ವಿಲಸಿತ ತುಳಸಿಯ ವನಮಾಲ ಗೋಪಾಲ ಭಕ್ತ ಜನಾಭನ ಪರಿಪಾಲ. ನಾರಾಯಣ ನಾರಾಯಣ. ವಿಲಸಿತ ತುಳಸಿಯ ವನಮಾಲ ಗೋಪಾಲ ಭಕ್ತ ಜನಾಭನ ಪರಿಪಾಲ ಪರಿಪಾಲ. ನಾರಾಯಣ ನಾರಾಯಣ. ತಾಯಿಗೆ ಬಾಯೋಳು ಜಗವನ್ನು ತೋರಿದೆ. ತಾಯಿಗೆ ಬಾಯೋಳು ಜಗವನ್ನು ತೋರಿದೆ. ಬದುಕೆ ನೀನು ಲೀಲಾಮಯನು. ನೀನೇ ನಾಟಕ ಸೂತ್ರಧಾರೆ. ವಿಲಸಿತ ತುಳಸಿಯ ವನಮಾಲ ಗೋಪಾಲ ಭಕ್ತ ಜನಾಭನ ಪರಿಪಾಲ ಪರಿಪಾಲ. ನಾರಾಯಣ ನಾರಾಯಣ. ಕರೆದರೂ ಕೇಳದೆ ಪ್ರೇತರನಿಗೆ ಕಣ್ಣಲ್ಲಿ ಮೌನ. ಕರೆದರೂ ಕೇಳದೆ ಪ್ರೇತರನಿಗೆ ನಾಗಾಸುರ, ಹಾ ಪ್ರಭು. ಸದಾ ನಿನ್ನ ಕಣ್ಣ ತುಂಬ ಇಳದೇನೆ ಬಿಂಬ. ಭಲ ಭಲ ನರ್ತಕಿಯರೇ. ಸದಾ ನನ್ನ ಕಣ್ಣ ತುಂಬ ಇಳದೇನೆ ಬಿಂಬ. ನೋಡಲೆಂದು ಬಳಿಗೆ ನಾಗಾಸುರ, ಹಾ ಪ್ರಭು. ಬಳಿಗೆ ಬಂದಾಗ ವೇದಿಕೆ ಮೌನವು ಭಲ 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 ನರ್ತಕಿಯರೇ. ಮೌನ
ನಾಗಾಸುರ ಮಹಾಪ್ರಭು ನರ್ತಕಿಯರಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಕಳುಹಿಸು. ಆಗಬಹುದು ಪ್ರಭು. ನಾಗಾಸುರ ಮಹಾಪ್ರಭು ದೊರೆಯೋಳ್ ಪ್ರಚಂಡ ಪರಾಕ್ರಮಿ ಎನಿಸಿ ಮೆರೆವ ದೊರೆಯೋಳ್ ಪ್ರಚಂಡ ಪರಾಕ್ರಮಿ ಎನಿಸಿ ಮೆರೆವ ಈ ಭದ್ರಭೂಮಿಗೆ ಅದಾರು ಸಮರೇ ಮಹಾಪ್ರಭು ಹರಿಗಳ ಜಗ ಬಡಿದು ಮೆರೆವ ಹರಿಗಳ ಜಗ ಬಡಿದು ಮೆರೆವ ಈ ಅನಿಲ ಸುತ ಕುಮಾರಗೆ ಅದೋರು ಸಮರೇ ಮಹಾಪ್ರಭು ಯಾರು ಯಾರು ಸರಿಸಾಟಿಯಾಗುವರು 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 ಯಾರು ಯಾರು ಸರಿಸಾಟಿಯಾಗುವರು 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 ಅಮರರ ಬಲವ ತಲದೆ ಮುರಿವೆ ಅಮರರ ಬಲವ ತಲದೆ ಮುರಿವೆ ಹರಿತವಾದ ಸರದಾನದಿಂದಲೇ ಹರಿತವಾದ ಸರದಾನದಿಂದಲೇ ಎದೆಯ ಬಗೆದು ಬಿಸಿ ರಕ್ತವ ತೆಗೆದು ಎದೆಯ ಬಗೆದು ಬಿಸಿ ರಕ್ತವ ತೆಗೆದು ದೊರೆಗಾವುತಿಯೋ ನಾ ಕೊಡುವೆ ದೊರೆಗಾವುತಿಯೋ ನಾ ಕೊಡುವೆ ದೊರೆಗಾವುತಿಯೋ ನಾ ಕೊಡುವೆ ಯಾರು ಯಾರು ಸರಿಸಾಟಿಯಾಗುವನು 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 ಅಟ್ಟಹಾಸದಿಂದ ಜಗವ ಮೆಟ್ಟಿ ನಿಲ್ಲುವೆ ನಾನು ಅಟ್ಟಹಾಸದಿಂದ ಜಗವ ಮೆಟ್ಟಿ ನಿಲ್ಲುವೆ ನಾನು ಸೃಷ್ಟಿಕರ್ತ ಬ್ರಹ್ಮನು ಮೆಚ್ಚಿಸಿ ಸೃಷ್ಟಿಕರ್ತ ಬ್ರಹ್ಮನು ಮೆಚ್ಚಿಸಿ ಭುವನ ಬೇಜಿಪೆ ರಣದೊಳಗೆ ಭುವನ ಬೇಜಿಪೆ ರಣದೊಳಗೆ ಭುವನ ಬೇಜಿಪೆ ರಣದೊಳಗೆ ಯಾರು ಯಾರು ಸರಿಸಾಟಿಯಾಗುವರು 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 ಸಾಟಿಯಾಗುವರು ನಾಗಾಸುರ ಮಹಾಪ್ರಭು ಎದಳ ನಾಗಲೋಕದ ಯೋಗ ಗರುಡನಾಗಿ ಭೋಗ ಭಾಗ್ಯದ ಅಮಿತ ಸುಖವನ್ನು ಸಂಪಾದಿಸಿ ಯೋಗ ಕಿನ್ನರನ್ನು ಪಾದ ಸೇವೆಗಿರಿಸಿ ಅಮೃತ ಪಾಕವನ್ನು ಬುಂದಿಸಿ ನಾಗಲೋಕವನ್ನೇ ಕರಕರಗೊಳಿಸಿದ ಈ ಭದ್ರಭೂಮಿಗೆ ಸರಿಸಮನಾದ ವೈರಿಗಳು ಈ ತ್ರಿಭುವನದಲ್ಲಿ ಅದಾರಿರುವರು ತಿಳಿಸು ನಾಗಾಸುರ ಅದಾರಿರುವರು ತಿಳಿಸು ಆಗಬಹುದು ಪ್ರಭು ಕೇಳೈ ಕಲಿಸಾಸೆ ಅಲ್ಲ ಬಲ ನಾಗಾಸುರ ಕೇಳೈ ಕಲಿಸಾಸೆ ಮಾಜದ ಪೇಳಿವೆ ರಾಜದ ಪರಿಯ ಮಾಜದ ಪೇಳಿವೆ ರಾಜದ ಪರಿಯ ಕೇಳೈ ಕಲಿಸಾಸೆ ನಿಮ್ಮೆಯ ಬಲದಳು ಪರಮ ವೈರಿಗಳು ಬಲ 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 ನಾಗಾಸುರ ನಿಮ್ಮೆಯ ಬಲದಳು ಪರಮ ವೈರಿಗಳು
ಭೀತರಾಗೋರು ಈ ಕ್ಷಣದೇ ಭೀತರಾಗೋರು ಈ ಕ್ಷಣದೇ ಕೇಳೈ ಕಲಿಸ ಆಸೆ ಭಲೆ ನಾಗಾಸುರ ಪಾದದ ಪೇಳುವೆ ರಾಜದ ಪರಿಯ ಕೇಳೈ ಕಲಿಸ ಆಸೆ ಮಹಾಪ್ರಭು ನಾಗಾಸುರ ನಿಮ್ಮ ಶೌರ್ಯಕ್ಕೆ ಪರಾಕ್ರಮಕ್ಕೆ ಸರಿಸಾಟಿಯೇ ಇಲ್ಲ. ಸಪ್ತ ಲೋಕಗಳು ನಿಮ್ಮ ಆರ್ಭಟವನ್ನು ಕಂಡು ಭೀತರಾಗುವರು. ಭೀಮಜಾತರಾದ ನಿಮಗೆ ಮಿಗಿಲಾದ ವೈರಿ ಯಾರೂ ಇಲ್ಲ. ಮತ್ತೇನಪ್ಪಣೆ? ಭಲೆ ಭಲೆ ನಾಗಾಸುರ ನಿನ್ನ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನೀನಿನ್ನು ಆ ಪೀಠವನ್ನು ಮಂಡಿಸು. ಆಗಬಹುದು ಪ್ರಭು. ನಾಗಾಸುರ ಮಹಾಪ್ರಭು, ಸ್ವರ್ಗಲೋಕಕ್ಕೆ ನಾನೇ ಮಹೇಂದ್ರನು, ಕೈಲಾಸಕ್ಕೂ ಶಂಕರನು ನಾನೇ, ವೈಕುಂಠಕ್ಕೆ ನಾನೇ ನಾರಾಯಣನು, ಸತ್ಯಲೋಕಕ್ಕೂ ಚತುರ್ಮುಖನು ನಾನೇ. ಹೌದು ಪ್ರಭು. ವಿಶ್ವ ಜಗತ್ತಿಗೂ ನಾನೇ ಮಹೇಶ್ವರನಲ್ಲದೆ ಮತ್ತಾರಿರುವರು ನಾಗಾಸುರ, ಮತ್ತಾರಿರುವರು? ಹೌದು ಪ್ರಭು, ನಿಮ್ಮ ಬಿಟ್ಟರೆ ಬ್ಯಾರ್ಯಾರು ಇಲ್ಲ. ಅದು ಹಾಗಿರಲಿ ನಾಗಾಸುರ, ನನ್ನ ಸಮರವನ್ನು ಅಣಕ ಮಾಡುವ ಆ ಪರಮಾಣುವರನ್ನು ಹಿಡಿದು ಧ್ವಂಸ ಮಾಡಿಬಿಡುವೆನು. ನಾರಾಯಣ ನಾರಾಯಣ. ಗೋಡು ಸಿಕ್ಕದಲ್ಲ, ಗೋಡಿನ ಜಾಡು ಸಿಕ್ಕದಲ್ಲ. ನಾರಾಯಣ. ಗೋಡು ಸಿಕ್ಕದಲ್ಲ, ಗೋಡಿನ ಜಾಡು ಸಿಕ್ಕದಲ್ಲ. ಜೋಡಿ ಹೆಂಡರು ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯಿತಲ್ಲ. ಜೋಡಿ ಹೆಂಡರು ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯಿತಲ್ಲ. ಗೋಡು ಸಿಕ್ಕದಲ್ಲ, ಗೋಡಿನ ಜಾಡು ಸಿಕ್ಕದಲ್ಲ. ನಾರಾಯಣ ನಾರಾಯಣ. ಮೊಪ್ಪು ಬಂದಿತಲ್ಲ, ತಪ್ಪದೆ ಪಾಯಸ ಉಣಲಿಲ್ಲ. ಮೊಪ್ಪು ಬಂದಿತಲ್ಲ, ತಪ್ಪದೆ ಪಾಯಸ ಉಣಲಿಲ್ಲ. ತುಪ್ಪದ ಬಿಂದಿ ತಿಪ್ಪೆಯ ಮೇಲೆ ತುಪ್ಪೆಂದು ಬಿದ್ದಿತಲ್ಲ, ಬದುಕು ವಿಭಾಗವಾಯಿತಲ್ಲ. ತುಪ್ಪದ ಬಿಂದಿ ತಿಪ್ಪೆಯ ಮೇಲೆ ತುಪ್ಪೆಂದು ಬಿದ್ದಿತಲ್ಲ, ಬದುಕು ವಿಭಾಗವಾಯಿತಲ್ಲ. ಗೋಡು ಸಿಕ್ಕದಲ್ಲ, ಗೋಡಿನ ಜಾಡು ಸಿಕ್ಕದಲ್ಲ. ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸುವೆವು. ಭದ್ರಬಾಹು, ನಿನಗೆ ಮಂಗಳವಾಗಲಿ. ಕ್ಷೇಮವಾಗಿರುವೆಯಾ? ನಾರದರೆ ನನ್ನ ಕ್ಷೇಮವನ್ನು ಕೇಳುವಿರ? ನಾರಾಯಣ ನಾರಾಯಣ. ಪೂಜ್ಯರೇ, ಭದ್ರಬಾಹು, ಅಮೃತವೇ ನಮ್ಮ ಭೋಜನ, ಆಗ ಲೋಕದ ಸೌಭಾಗ್ಯವೇ ನಮ್ಮ ಸ್ವಾಧೀನ. ನಾರಾಯಣ. ಈಗಿರುವಾಗ ನಮಗೆ ಕ್ಷೇಮವಿಲ್ಲವೇ? ಅದು ಹಾಗಿರಲಿ ಪೂಜ್ಯರೇ, ನೀವಿಲ್ಲಿಗೆ ಬಂದ ಮೇಲೆ ನನಗೋರ್ವ ವೈರಿಯನ್ನು ತೋರಿಸಿಕೊಡಿ ಪೂಜ್ಯರೇ, ವೈರಿಯನ್ನು ತೋರಿಸಿಕೊಡಿ. ನಾರಾಯಣ ನಾರಾಯಣ. ಭದ್ರಬಾಹು, ನಾರದರೆ ನಿನಗೆ ಮಿಗಿಲಾದ ವೈರಿಗಳಿಲ್ಲವೆಂದು ತಿಳಿದಿರುವೆಯಾ? ಹೌದು. ಸುರಲೋಕದ ದಿಕ್ಪಾಲಕರುಗಳು ದಿನೇ ದಿನೇ ಬಂದು ಅಮೃತವನ್ನು ಸೇವಿಸುವುದಲ್ಲದೆ ನಿನ್ನ ಮರಣಕ್ಕೆ ನಾನಾ ಉಪಾಯಗಳನ್ನು ಹುಡುಕುತ್ತಿರುವರು. ಅದು ನೀನು ಬಲ್ಲೆಯ ಭದ್ರಬಾಹು. ಏನು ಹೇಳಿದ್ರಿ ಪೂಜ್ಯರೇ? ನಾರಾಯಣ ಸ್ವರ್ಗದ ದಿಕ್ಪಾಲಕರು ನನ್ನ ಮರಣಕ್ಕಾಗಿ ಅನೇಕ ಉಪಾಯಗಳನ್ನು ಮಾಡುತ್ತಿರುವರೇ? ಹೌದು ಭದ್ರಬಾಹು. ಪೂಜ್ಯರೇ, ನಾನು ಈಗಲೇ ಹೋಗಿ ಅವರನ್ನು ಹೊರತಂದು ನಾಗಪಾಸದಿಂದ ಬಂಧಿಸಿ ನನ್ನ ಅರಮನೆಯ
ಸೇವಕರನ್ನು ಇಟ್ಟುಕೊಳ್ಳುವರು ಪೂಜ್ಯರೇ. ಸೇವಕರನ್ನು ಇಟ್ಟುಕೊಳ್ಳುವೆನು. ಭದ್ರಬಾಹು ಪೂಜ್ಯರೇ, ಇಟ್ಟುಕೊಳ್ಳುವುದಕ್ಕೆ ಅವರು ಮುಂದೆ ನಾರಾಯಣ ನಾರಾಯಣ. ಭದ್ರಬಾಹು ಪೂಜ್ಯರೇ, ಇಟ್ಟುಕೊಳ್ಳುವುದಕ್ಕೆ ಅಷ್ಟು ಸುಲಭವೆಂದು ತಿಳಿದುಕೊಂಡಿರುವೆಯಾ? ಅವರಿಗೆ ಆ ಹರಿಯ ಬಲವಿರುವುದು. ಕೇಡಿಗರನ್ನು ಬಲಿ ಮಾಡಿ ಅವರನ್ನು ರಕ್ಷಿಸಲು ಬಂದೇ ಬರುವನು. ಆಗ ನೀನು ಏನು ಮಾಡೋ ಭದ್ರಬಾಹು, ಏನು ಮಾಡುವೆ? ಏನು ಹೇಳಿದ್ರಿ ಪೂಜ್ಯರೇ? ಆ ಹರಿಯನ್ನೇ ಬಂದು ಬಿಟ್ಟರೆ ಭಕ್ತರನ್ನು ಕಾಪಾಡಲು ಮತ್ತೆಲ್ಲಿಂದ ಬರುವನು ಪೂಜ್ಯರೇ? ಮತ್ತೆಲ್ಲಿಂದ ಬರುವನು? ನಾರಾಯಣ ನಾರಾಯಣ. ಭದ್ರಬಾಹು, ಪೂಜ್ಯರೇ, ಆ ಹರಿಯನ್ನು ಜಯಿಸಬೇಕಾದರೆ ನೀನೀಗಲೇ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡು. ಆ ಬ್ರಹ್ಮದೇವರಿಂದ ನೀನು ಈ ವೈರಿಗಳನ್ನು ಸದೆಬಡಿಯಲು ಒಂದು ಚಂದ್ರಾಯುಧವನ್ನು ಪಡೆದುಕೋ. ಆ ನಂತರ ದೇವತೆಗಳನ್ನು ಬಂಧಿಸು. ನಾರಾಯಣ ನಾರಾಯಣ. ಆಗಲಿ ಪೂಜ್ಯರೇ, ಭದ್ರಬಾಹು, ನಾನು ಈಗಲೇ ಬ್ರಹ್ಮಗಿರಿಗೆ. ಭದ್ರಬಾಹು, ಆ ನಂತರ ಆ ವಿಷ್ಣು ರೂಪಿಯಾದ ಶ್ರೀಕೃಷ್ಣ ಪರಮಾತ್ಮನು ಅವರನ್ನು ಬಿಡಿಸಲು ಬಂದೇ ಬರುವನು. ಆಗ ಸರಿಯಾದ ಸಮಯವನ್ನು ನೋಡಿ ನೀನು ಅವರನ್ನು ಜಯಿಸಿ ಅಜೇನಾಗಿ ಉಳಿಯಬಹುದು. ಭದ್ರಬಾಹು, ಅಜೇನಾಗಿ ಉಳಿಯಬಹುದು. ನಾರಾಯಣ ನಾರಾಯಣ. ಆಗಲಿ ಪೂಜ್ಯರೇ, ನಾನೀಗಲೇ ಬ್ರಹ್ಮಗಿರಿಗೆ ಹೋಗಿ ವರವನ್ನು ಪಡೆದು ಬರುವೆನು. ತಾವಿನ್ನು ಹೋಗಿ ಬನ್ನಿರಿ. ಆಗಲಿ ಭದ್ರಬಾಹು. ಆಗಾಸುರ, ಆ ಪ್ರಭು, ನೀನಿನ್ನು ಅರಮನೆಯಲ್ಲಿ ಜೋಕೆಯಿಂದಿರು. ನಾನು ಬ್ರಹ್ಮಗಿರಿಗೆ ಹೋಗಿ ಬ್ರಹ್ಮನನ್ನು ಕುರಿತು ವರವನ್ನು ಪಡೆದು ಬರುವೆನು. ಆಗಬಹುದು ಪ್ರಭು. ನೀನು ಅರಮನೆಗೆ ನಡೆ. ನಾರಾಯಣ ನಾರಾಯಣ. ಮುಂದೆ ಏನಾಗುವುದು ನಾನು ನೋಡುವೆನು. ಯೋಗವು ಬಂತಲ್ಲ, ಬದುಕೋ ವಿಭಾಗವಾಯ್ತಲ್ಲ. ಯೋಗವು ಬಂತಲ್ಲ, ಬದುಕೋ ವಿಭಾಗವಾಯ್ತಲ್ಲ. ಭೋಗಿ ಶಯನ ಶ್ರೀ ಪುರಂದರ ವಿಠಲನ ಆಗ ನೆನೆಯಲಿಲ್ಲ, ಜನರು ಆಗ ನೆನೆಯಲಿಲ್ಲ. ನಾರಾಯಣ ನಾರಾಯಣ. ಭೋಗಿ ಶಯನ ಶ್ರೀ ಪುರಂದರ ವಿಠಲನ ಆಗ ನೆನೆಯಲಿಲ್ಲ, ಜನರು ಆಗ ನೆನೆಯಲಿಲ್ಲ. ಗೋಡು ಸಿಕ್ಕದಲ್ಲ, ಗೋಡಿನ ಜಾಡು ಸಿಕ್ಕದಲ್ಲ.